दृष्टि वेदमूर्ति तपोनिष्ठ पंडित श्रीराम शर्मा आचार्य संस्थापक अखिल विश्व गायत्री परिवार मार्गदर्शन ಶ್ರದ್ಧೆಯ ಡಾಕ್ಟರ್ ಪ್ರಣವ್ ಪಾಂಡ್ಯ MD ಮತ್ತು ಶ್ರದ್ಧೆಯ ಶೈಲಬಾಲ ಪಾಂಡ್ಯ ಪ್ರಮುಖ ಅಖಿಲ ವಿಶ್ವ ಗಾಯತ್ರಿ ಪರಿವಾರ ಪ್ರಸ್ತುತಿ ಡಾಕ್ಟರ್ ಗಾಯತ್ರಿ ಶರ್ಮಾ MBBS DGO ಆವುಗಡೆ ಸಂಸ್ಕಾರವಾನ್ PD ಪ್ರಕೋಷ್ಠ ಶಾಂತಿಕುಂಜ ಹರಿದ್ವಾರ ಸಾರ್ವಭೌಮಿಕ ಸದ್ಬುದ್ಧಿಗಾಗಿ ಪ್ರಾರ್ಥನೆ ಗಾಯತ್ರಿ ಮಹಾಮಂತ್ರ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಪ್ರಾಣಸ್ವರೂಪ, ದುಃಖನಾಶಕ, ಸುಖಸ್ವರೂಪ, ಶ್ರೇಷ್ಠ, ತೇಜಸ್ವಿ, ಪಾಪನಾಶಕ, ದೇವಸ್ವರೂಪ ಪರಮಾತ್ಮನನ್ನು ನಾನು ನನ್ನ ಅಂತಃಕರಣದಲ್ಲಿ ಧಾರಣೆ ಮಾಡುತ್ತಿದ್ದೇನೆ. ಅವನು ನನಗೆ ಸತ್ಪ್ರೇರಣೆ ನೀಡಲಿ, ಬುದ್ಧಿಯನ್ನು ಸನ್ಮಾರ್ಗದತ್ತ ಒಯ್ಯಲಿ. ಸಂಸ್ಕಾರ ಪರಂಪರೆಯ ಪುನರ್ಜೀವನ. ಭಾರತೀಯ ಸಂಸ್ಕೃತಿಯ ದೇವದೂತ ಸ್ವಾಮಿ ವಿವೇಕಾನಂದರು 1916ರಲ್ಲಿ ಮದ್ರಾಸಿನ ಮುನ್ಸಿಪಲ್ ಹಾಲಿನಲ್ಲಿ ಭಾರತದ ಭವಿಷ್ಯದ ಬಗ್ಗೆ ಭಾಷಣವನ್ನು ಮಾಡುವಾಗ, ಇನ್ನು ಮುಂದೆ ಭಾರತವನ್ನು ಪುನಃ ಸರ್ವಶ್ರೇಷ್ಠವಾಗಿಸಬೇಕು ಎಂದು ಘೋಷಿಸಿದರು. ಇದಕ್ಕಾಗಿ ಸಂಘಟಿತ ಪ್ರಯತ್ನಗಳು ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಗ್ರಹದ ಅಗತ್ಯವಿದೆ. ಜನರಿಗೆ ಸರಿಯಾದ ಸಂಸ್ಕೃತಿಯ ಪ್ರಜ್ಞೆಯನ್ನು ನೀಡಬೇಕು. ಲೌಕಿಕ ಶಿಕ್ಷಣದ ಜೊತೆಗೆ ಮೌಲ್ಯಗಳ ಶಿಕ್ಷಣವನ್ನು ನೀಡಬೇಕು. ಇದಕ್ಕಾಗಿ ದೇವಾಲಯಗಳಿಗೆ ಗ್ರಂಥಾಲಯ, ಶಿಕ್ಷಣ ಸಂಸ್ಥೆಗಳ ರೂಪವನ್ನು ನೀಡಬೇಕಾಗುತ್ತದೆ. ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಗುರುಗಳು ಮತ್ತು ಪ್ರಚಾರಕರನ್ನು ತಯಾರು ಮಾಡುವ ದೇವಾಲಯಗಳಿಗೆ ಸಂಬಂಧಿಸಿದ ಇಂತಹ ವ್ಯವಸ್ಥೆ ಆಗಬೇಕು ಎನ್ನುವುದು ಅವರ ಮನಸ್ಸು. ಈ ಪ್ರಕ್ರಿಯೆಯನ್ನು ದೇಶಾದ್ಯಂತ ವಿಸ್ತರಿಸಬೇಕು. ಹಣ ಮತ್ತು ಸಂಪನ್ಮೂಲಗಳು ಇದಕ್ಕಾಗಿ ಚಾಲನೆಯಲ್ಲಿರುತ್ತವೆ. ಇದಕ್ಕಾಗಿ ಉತ್ಸಾಹ ತುಂಬಿದ ಯುವಕರು ಮುಂದೆ ಬರಬೇಕು. ಮುಂದೆ ಬರಲಿರುವ ಉಜ್ವಲ ಭವಿಷ್ಯವನ್ನು ಸ್ವೀಕರಿಸಲು ತಯಾರಿಯಾಗಬೇಕು. ಭವಿಷ್ಯವಾಣಿಯು ಈ ದಿನಗಳಲ್ಲಿ ನೆರವೇರುವುದು ಖಚಿತ. ಅದೃಷ್ಟ ಶ್ರೇಯ ಬಂಧುಗಳಿಗೆ ಸಲ್ಲುತ್ತದೆ. ಋಷಿಮುನಿಗಳ ಮೂಲಕ ಅಭಿವೃದ್ಧಿಪಡಿಸಿದ ಸಂಸ್ಕಾರ ವ್ಯವಸ್ಥೆಯನ್ನು ಹೊಸ ಸಂದರ್ಭದಲ್ಲಿ ಅನ್ವಯಿಸಲು ಸಂಬದ್ಧರಾಗಿರಬೇಕು. ಇದೇ ಆಧಾರದ ಮೇಲೆ ಸಂಸ್ಕಾರಯುಕ್ತ ಮಹಾಮಾನವನ ನಿರ್ಮಾಣವಾಗಿ ಭೂಮಿಯ ಮೇಲೆ ಸ್ವರ್ಗದ ಅವತರಣೆಯ ಕಲ್ಪನೆಯನ್ನು ನಿಜವಾಗಿಸಲು ಸಮರ್ಥರಾಗುತ್ತಾರೆ. ಬನ್ನಿ, ಸಂಸ್ಕಾರವಂತ ಪೀಳಿಗೆಯನ್ನು ಹುಟ್ಟುಹಾಕೋಣ. ಗರ್ಭದ ಜ್ಞಾನ ವಿಜ್ಞಾನ, ಸೈನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಗರ್ಭ ಸಂಸ್ಕಾರ. ಸಜ್ಜನ, ಸುಶೀಲ, ಪ್ರತಿಭಾಶಾಲಿ ಹಾಗೂ ಸಮುನ್ನತ ಸಭ್ಯ ಪ್ರಖರ ಭಾವಿ ಪೀಳಿಗೆಯ ನಿರ್ಮಾಣ. ಮಾನವ ಶರೀರ. ಇಂದು ಯುವಕರಲ್ಲಿ ಕುಸಿದಿರುವ ನೈತಿಕ ಮತ್ತು ಭಾವನಾತ್ಮಕ ಮೌಲ್ಯಗಳ ಕಾರಣದಿಂದಾಗಿ ಅವರ ನಡವಳಿಕೆ, ಆಲೋಚನೆಗಳು ಹಾಗೂ ಆಚರಣೆಗಳು ಚಿಂತೆಯ ವಿಷಯವಾಗಿದೆ. ಚಿಕಿತ್ಸಕರು ಹಾಗೂ ಪೋಷಕರು ಕೇವಲ ಮಕ್ಕಳ ಒಳ್ಳೆಯ ಶಾರೀರಿಕ ಆರೋಗ್ಯದ ಬೆಳವಣಿಗೆಯ ಬಗ್ಗೆ ಮಾತ್ರ ಪ್ರಯತ್ನಿಸುತ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆ WHO ಆರೋಗ್ಯದ ಪರಿಭಾಷೆಯ ಬಗ್ಗೆ ಹೇಳುವಾಗ, ಮನುಷ್ಯನ ಸಂಪೂರ್ಣ ಬೆಳವಣಿಗೆಗೆ ಕೇವಲ ಶಾರೀರಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ, ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಆರೋಗ್ಯವು ತುಂಬ ಮಹತ್ವಪೂರ್ಣವಾದುದು. ಗರ್ಭೋತ್ಸವ ಸಂಸ್ಕಾರದಿಂದ
ಶ್ರೇಷ್ಠ ಮಾನವನ ಸೃಷ್ಟಿ. ಇಂದಿನ ಎಲ್ಲ ಸಮಸ್ಯೆಗಳು, ಅದು ವೈಯಕ್ತಿಕವಾಗಿರಬಹುದು, ಕೌಟುಂಬಿಕ, ಸಾಮಾಜಿಕ, ರಾಷ್ಟ್ರೀಯ ಅಥವಾ ಅಂತಾರಾಷ್ಟ್ರೀಯವಾಗಿರಬಹುದು, ಪರಮಪೂಜ್ಯ ಗುರುಸತ್ತ ಹೇಳಿದಂತೆ ಇದಕ್ಕೆಲ್ಲ ಒಂದೇ ಕಾರಣ. ಇವತ್ತು ಮಾನವನ ಸಾಂಸಾರಿಕ ಸಂಪತ್ತು ತುಂಬ ಹೆಚ್ಚಿದೆ, ಆದರೆ ಮಹಾಮಾನವನ ಉತ್ಕೃಷ್ಟ ಚಿಂತನೆ, ಆದರ್ಶ ಚರಿತ್ರೆ ಹಾಗೂ ಪ್ರಾಮಾಣಿಕತೆ, ಅವರ ನಡವಳಿಕೆ, ಸಭ್ಯತೆ, ಪ್ರೀತಿ, ಮಮತೆ, ಕರುಣೆ, ಉದಾರತೆ, ಸಹಯೋಗ ಮತ್ತು ಸಹಕಾರದ ಪ್ರವೃತ್ತಿ ಹೊಂದಿದ್ದು, ತಮ್ಮ ಸಮಯ, ಸಾಧನ, ಪ್ರತಿಭೆಯ ಉಪಯೋಗವನ್ನು ಇತರರನ್ನು ಮೇಲಕ್ಕೆತ್ತಲು ಬಳಸುವ ಅಂತಹ ಮಹಾಮಾನವನ ಕ್ಷಾಮವಿದೆ. ಅರ್ಥಾತ್ ವಿಶ್ವವ್ಯಾಪಿ ಸಮಸ್ಯೆಗಳ ನಿವಾರಣೆಗೆ ಮಹಾಮಾನವನ ಉತ್ಪಾದನೆ, ನಿರ್ಮಾಣ ಇಂದಿನ ಬಹುದೊಡ್ಡ ಅಗತ್ಯವಾಗಿದೆ, ಯುಗಧರ್ಮವಾಗಿದೆ. ಈ ಮಹಾಮಾನವನ ಉತ್ಪಾದನೆ ಗರ್ಭ ಸಂಸ್ಕಾರದಿಂದ 100% ಮಾತ್ರ ಸಾಧ್ಯ. ಇದನ್ನು ಋಷಿಮುನಿಗಳು ಮಾತ್ರವಲ್ಲ, ಇಂದು ವಿಜ್ಞಾನಿಗಳು ಸಹ ಹೇಳಿದ್ದಾರೆ. ಗರ್ಭೋತ್ಸವ ಸಂಸ್ಕಾರ, ಸೆರೆಮನಿ. ಗರ್ಭದಿಂದಲೇ ಮಗುವಿನಲ್ಲಿ ಹಿರಿಮೆಯ ಗುಣಗಳನ್ನು ಬೆಳೆಸುವ ಮಹಾಮಾನವನ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಜನಜಾಗೃತಿ ಕಾರ್ಯಕ್ರಮವನ್ನು ಶಾಂತಿಕುಂಜ ಹರಿದ್ವಾರದಿಂದ ಗೌರವಾನ್ವಿತ ಡಾಕ್ಟರ್ ಪ್ರಣವ್ ಪಾಂಡ್ಯ ಹಾಗೂ ಗೌರವಾನ್ವಿತ ಶೈಲಬಾಲ ಪಾಂಡ್ಯ ಅವರ ಮಾರ್ಗದರ್ಶನದಲ್ಲಿ ನಡೆಸಲಾಗಿದೆ. ಗರ್ಭಸ್ಥ ಶಿಶುವಿನ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರದ ಪರಿಷ್ಕರಣೆಯೇ ಗರ್ಭೋತ್ಸವ ಸಂಸ್ಕಾರದ ಉದ್ದೇಶ. ಶಾರೀರಿಕವಾಗಿ ಆರೋಗ್ಯಕರ, ಮಾನಸಿಕವಾಗಿ ಸಮತೋಲನ, ಬುದ್ಧಿವಂತ ಮತ್ತು ಭಾವನಾತ್ಮಕವಾಗಿ ಸಮರ್ಥ, ಪ್ರಖರ ಪ್ರತಿಭಾವಂತ, ಸಭ್ಯ, ಸುಸಂಸ್ಕೃತ ಸದ್ಗುಣಗಳ ಸೃಷ್ಟಿ ಮತ್ತು ಸಮೃದ್ಧ ಭವಿಷ್ಯದ ಪೀಳಿಗೆಯೇ ಇದರ ಉದ್ದೇಶ. ಸಂಸ್ಕಾರ ಚೇತನ, ಪ್ರಕೃತಿ ಮತ್ತು ಆಧ್ಯಾತ್ಮಿಕತೆಯ ವಿಜ್ಞಾನಿಗಳಾದ ನಮ್ಮ ಪ್ರಾಚೀನ ಗುರುಗಳು ಆತ್ಮದ ಜೊತೆಗೆ ಹಿಂದಿನ ಜನ್ಮಗಳ ಒಳ್ಳೆಯ ಮತ್ತು ಕೆಟ್ಟ ಆನುವಂಶಿಕ ಮುದ್ರೆಗಳು ಚೇತನದೊಂದಿಗೆ ಬರುತ್ತದೆ ಎಂದು ಹೇಳಿದರು. ಮನುಷ್ಯನ ಚೇತನದ ಸೂಕ್ಷ್ಮ ಸ್ತರದ ಮೇಲೆ ಪ್ರಭಾವ ಬೀರುವ ದೃಶ್ಯ, ಶ್ರಾವ್ಯ, ಆಡಿಯೋ ವಿಜುವಲ್ ಹಾಗೂ ಸ್ವಸಂಕೇತಿಕ ಆಟೋಸಜೆಸ್ಟಿವ್ 16 ಆಧ್ಯಾತ್ಮಿಕ ಉಪಚಾರ ಮೈಕ್ರೋಟೆಕ್ನಾಲಜಿಯನ್ನು ಹೊರತೆಗೆದರು. ಈ ಆಧ್ಯಾತ್ಮಿಕ ಪರಿಹಾರಗಳನ್ನು ಸಂಸ್ಕಾರ ಎಂದು ಹೆಸರಿಸಿದರು. ಈ ಸಂಸ್ಕಾರಗಳನ್ನು ಮನುಷ್ಯನ ಜೀವನದ ಪ್ರಮುಖ ಘಟ್ಟಗಳಲ್ಲಿ ನಡೆಸಲಾಗುತ್ತದೆ. ಇದು ಅವನ ಮನೋವಿಜ್ಞಾನ ಮತ್ತು ಸುಪ್ತ ಮನಸ್ಸಿನ ಎಂಡೋಕ್ರೈನಲ್ ಮೇಲೆ ಸಂಗ್ರಹವಾದ ಕೆಟ್ಟ ಸಂಸ್ಕಾರಗಳನ್ನು ಶುದ್ಧೀಕರಿಸುವ ಮತ್ತು ಒಳಮನಸ್ಸನ್ನು ಬೆಳಗಿಸುವ ಕೆಲಸವನ್ನು ಮಾಡುವುದು. ಇದು ಧರ್ಮದಿಂದ ಲೋಕ ಶಿಕ್ಷಣ, ಪುನರಾವರ್ತಿತ ಆಲೋಚನೆಗಳು ಮತ್ತು ಭಾವನೆಗಳು ನ್ಯೂರನಲ್ ಮಾರ್ಗದಲ್ಲಿ ಬಹುತೇಕ ಶಾಶ್ವತ ಮುದ್ರೆಗಳನ್ನು ಬಿಡುತ್ತದೆ. ಇದನ್ನು ಸಂಸ್ಕಾರ ಎನ್ನುತ್ತಾರೆ. ಗರ್ಭ ಸಂಸ್ಕಾರ ಇದು ಪ್ರಜನನ ವಿಜ್ಞಾನದ ಸಾಮಾಜಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣವಾಗಿದೆ. ಇದರಲ್ಲಿ ಗರ್ಭಿಣಿ ತಾಯಿಗೆ ಅವರ ಆಹಾರ, ಜೀವನ ಶೈಲಿ ಮತ್ತು ದಿನಚರಿಯನ್ನು ಸುವ್ಯವಸ್ಥಿತ ಮತ್ತು ಆರೋಗ್ಯಕರವಾಗಿರಿಸಲು ಹಾಗೂ ಪರಿಸರವನ್ನು ಸಂತೋಷ, ಸಭ್ಯ, ನಂಬಿಕೆ ಮತ್ತು ಸ್ನೇಹಪರವಾಗಿರಿಸಲು ಮಾಹಿತಿಯನ್ನು ನೀಡಲಾಗುತ್ತದೆ. ಇದೊಂದು ಸಣ್ಣ ಆಚರಣೆ ಮತ್ತು ಕುಟುಂಬದ ಮುಂದೆ ನಿರ್ಣಯವನ್ನು ತೆಗೆದುಕೊಳ್ಳುವ ಆಚರಣೆಯಾಗಿದೆ. ಇದರಲ್ಲಿ ಭಾವಿ ತಾಯಿ, ಪತಿ ಮತ್ತು ಕುಟುಂಬದ ಸದಸ್ಯರ ಗಮನವು ಹುಟ್ಟಲಿರುವ ಮಗುವಿನ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಆರೋಗ್ಯದ ಕಡೆಗೆ ಸೆಳೆಯಲ್ಪಡುತ್ತದೆ. ಇದು ಗರ್ಭಸ್ಥ ಶಿಶುವಿನ ಸುಪ್ತಾವಸ್ಥೆಯ ಸೂಕ್ಷ್ಮ ಚಿಕಿತ್ಸೆಯಾಗಿದೆ.
ಗರ್ಭೋತ್ಸವ ಕಾರ್ಯಕ್ರಮದ ರೂಪುರೇಖೆ. ಅಖಿಲ ವಿಶ್ವ ಗಾಯತ್ರಿ ಪರಿವಾರ ಶಾಂತಿಕುಂಜ ಹರಿದ್ವಾರದಿಂದ 3 ಹಂತದಲ್ಲಿ ಗರ್ಭೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ. ಮೊದಲನೇದಾಗಿ ಗರ್ಭ ಸಂಸ್ಕಾರದ ಜ್ಞಾನ ವಿಜ್ಞಾನ ಹಾಗೂ ಪ್ರಸವಪೂರ್ವ ಆರೋಗ್ಯದ ಜನಜಾಗೃತಿಯ ಕಾರ್ಯಕ್ರಮ. ಎರಡನೆಯದಾಗಿ ಗರ್ಭೋತ್ಸವ ಸಂಸ್ಕಾರ. ಮೂರನೆಯದಾಗಿ ಗರ್ಭವತಿ ತಾಯಂದಿರ ಹಾಗೂ ಕಾರ್ಯಕರ್ತೆಯರ ತರಬೇತಿ. ಗರ್ಭೋತ್ಸವವನ್ನು ಬಹುತೇಕ ಎಲ್ಲ ಧರ್ಮಗಳಲ್ಲಿ ವಿವಿಧ ರೂಪಗಳಲ್ಲಿ ಕರೆಯಲಾಗುತ್ತದೆ. ತಾಯಿ ಮತ್ತು ಹುಟ್ಟಲಿರುವ ಮಗುವಿನ ಪ್ರಯೋಜನಗಳನ್ನು ಒದಗಿಸುವ ವಸ್ತು, ಉಡುಗೊರೆ ಇತ್ಯಾದಿಗಳನ್ನು ನೀಡುವ ಮೂಲಕ ಬಹುತೇಕ ಎಲ್ಲರೂ ಇದನ್ನು ಸಾಮಾಜಿಕ ಸಮಾರೋಹದ ರೂಪದಲ್ಲಿ ಆಚರಿಸುತ್ತಾರೆ. ಮಾತೆ ಸೃಷ್ಟಿಕರ್ತಾ ಭವತಿ. ತಾಯಿ ಮಗುವಿನ ಸೃಷ್ಟಿಕರ್ತಳು. ಅವಳು ತನ್ನ ಆಲೋಚನೆ, ಭಾವನೆ, ಆಹಾರ ಮತ್ತು ಪರಿಸರವನ್ನು ಉತ್ತಮಗೊಳಿಸುವುದರಿಂದ ನೀವು ಬಯಸಿದ ಮಗುವನ್ನು ಪಡೆಯಬಹುದು. ಹಾಗೆ ರಾಣಿ ಮದಾಲಸ 3 ಮಕ್ಕಳನ್ನು ಬ್ರಹ್ಮಜ್ಞಾನಿಯಾಗಿ ಮಾಡಿದಳು ಮತ್ತು ರಾಜನ ಕೋರಿಕೆಯ ಮೇರೆಗೆ 4ನೇಯವನನ್ನು ನುರಿತ ಆಡಳಿತಗಾರನನ್ನಾಗಿ ಮಾಡಿದಳು. ಜೀಜಾಬಾಯಿ ಶಿವಾಜಿಯನ್ನು ತಯಾರು ಮಾಡಿದಳು. ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಚಕ್ರವ್ಯೂಹವನ್ನು ಭೇದಿಸಲು ಕಲಿತನು. ಅವಳ ಪತಿ ಅರ್ಜುನ ಚಕ್ರವ್ಯೂಹವನ್ನು ಒಡೆಯುವ ವಿಧಾನವನ್ನು ಹೇಳಿದ್ದನು. ಅದನ್ನು ಕೇಳಿ ಸುಭದ್ರೆ ಸ್ವಲ್ಪ ಸಮಯದ ನಂತರ ನಿದ್ರೆಗೆ ಜಾರಿದಳು. ಆದ್ದರಿಂದಲೇ ಅಭಿಮನ್ಯುವಿಗೆ ಚಕ್ರವ್ಯೂಹದಿಂದ ಹೊರಬರುವುದು ಹೇಗೆಂದು ಕಲಿಯಲಾಗಲಿಲ್ಲ. ಅದಕ್ಕಾಗಿ ಅವನು ಯುದ್ಧದಲ್ಲಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಬೇಕಾಯಿತು. ಆದರೆ ಇಂದು ಎಲ್ಲ ಸುಭದ್ರೆಯರು ಮತ್ತು ಎಲ್ಲ ಅರ್ಜುನರು ಮಲಗಿದ್ದಾರೆ. ಮುಂಬರುವ ಮಕ್ಕಳ ಬಗ್ಗೆ, ತಮ್ಮ ಜವಾಬ್ದಾರಿಯ ಬಗ್ಗೆ ಅವರಿಗೆ ತಿಳಿದಿಲ್ಲ. ಇಂದು ಸಾವಿರಾರು ವರ್ಷಗಳ ಅಜ್ಞಾನ ಮತ್ತು ಕರಾಳ ಯುಗದ ಉತ್ಪನ್ನವಾಗಿದೆ. ಇಂದು ಅದೇ ಜ್ಞಾನದ ಪುನರುತ್ಥಾನಕ್ಕಾಗಿ ಶಾಂತಿಕುಂಜದಿಂದ ಈ ಕಾರ್ಯಕ್ರಮ ಆರಂಭಿಸಲಾಗಿದೆ. ಇವು ಕಾಲ್ಪನಿಕ ಕಥೆಗಳಲ್ಲ. ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಡಾಕ್ಟರ್ ರೂಪರ್ಟ್ ಶೆಲ್ಡ್ರಿಕ್ರ ಸಿದ್ಧಾಂತದ ಪ್ರಕಾರ ಗರ್ಭಾವಸ್ಥೆಯ ಸಮಯದಲ್ಲಿ ತಾಯಿಯ ಆಲೋಚನೆಗಳು, ಭಾವನೆಗಳು, ಆಹಾರ ಮತ್ತು ಕುಟುಂಬ ಹಾಗೂ ಸಾಮಾಜಿಕ ಪರಿಸರದಿಂದ ಮೆಟಾಫಿಸಿಕಲ್ ಮಾರ್ಕೋಜೆನೆಟಿಕ್ ಬಲವನ್ನು ಸಕ್ರಿಯಗೊಳಿಸಲಾಗುತ್ತದೆ. ಇದು 80% ವ್ಯಕ್ತಿತ್ವವನ್ನು ಮಾಡುತ್ತದೆ. ಭಾವಿ ಮಗು ತಮ್ಮ ವಂಶವಾಹಿಗಳ ಮೂಲಕ ತಮ್ಮ ಹೆತ್ತವರು ಅಥವಾ ಪೂರ್ವಜರಿಂದ ತಾವು ಪಡೆದ ಗುಣಗಳು ನಮ್ಮ ಭವಿಷ್ಯ ಎಂದು ತಿಳಿದಿತ್ತು. ಆದರೆ ಎಪಿಜೆನೆಟಿಕ್ ಜೈವಿಕ ವಿಜ್ಞಾನದ ಹೊಸ ಶಾಖೆ ಎಪಿಜೆನ್ಗಳು ಪರಿಸರವಾದ ಜೀನ್ಸ್ಗಳ ಮೇಲೆ ಇರುತ್ತದೆ ಎಂದು ಸೂಚಿಸುತ್ತದೆ. ಇವು ಪರಿಸರ, ಆಹಾರ, ದಿನಚರ್ಯ, ತಾಯಿಯ ಆಲೋಚನೆ ಹಾಗೂ ಭಾವನೆಗಳ ಬಗ್ಗೆ ಸಂವೇದನಾಶೀಲವಾಗಿರುತ್ತದೆ ಹಾಗೂ ಇದು ಜೀನ್ಸ್ ಕೋಡಿಂಗ್ ಎಕ್ಸ್ಪ್ರೆಷನ್ ಅನ್ನು ಆನ್ ಮತ್ತು ಆಫ್ ಮಾಡುತ್ತದೆ. ಇದಕ್ಕೆ ಒಳ್ಳೆಯ ಸಾಕ್ಷಿ ಎಂದರೆ ಹಿರಣ್ಯಕಶಿಪುವಿನ ಮನೆಯಲ್ಲಿ ಪ್ರಹ್ಲಾದನಂತಹ ಮಹಾಮಾನವನಂತಿರುವ ಮಗು ಇರುವುದು. ಇದಕ್ಕೆ ಉತ್ತಮ ಸಾಕ್ಷಿ ಪ್ರಹ್ಲಾದನ ತಾಯಿ ಕಯಾದು ತನ್ನ ಗರ್ಭಾವಸ್ಥೆಯಲ್ಲಿ ನಾರದ ಋಷಿಯ ಆಶ್ರಮದಲ್ಲಿ ತಂಗಿದ್ದಳು. ಜೆನೋಮಿಕ್ ಇಂಪ್ರಿಂಟಿಂಗ್. ತಂದೆ ತಾಯಿಯು ಗರ್ಭಧಾರಣೆಯ ತಿಂಗಳ ಮೊದಲೇ ಮಗುವಿನ ಜೆನೆಟಿಕ್ ಇಂಜಿನಿಯರ್ಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಜೆನೋಮಿಕ್ ಇಂಪ್ರಿಂಟಿಂಗ್ ಪ್ರಕ್ರಿಯೆಯು ಗರ್ಭಧಾರಣೆಯ ತಿಂಗಳುಗಳ ಮೊದಲು ಗೆಮೆಟೋಜೆನೆಸಿಸ್ ಸಮಯದಲ್ಲಿ ಪ್ರಾರಂಭವಾಗುತ್ತದೆ. ಜೆನೋಮಿಕ್ ಇಂಪ್ರಿಂಟಿಂಗ್ ಎಪಿಜೆನೆಟಿಕ್ ಫಿನೋಮಿನವಾಗಿದ್ದು ಅದು ಜೀನ್ಸ್ಗಳ ಎಕ್ಸ್ಪ್ರೆಷನ್ ಅನ್ನು ನಿರ್ಧರಿಸುತ್ತದೆ. ಇದು ಅವರ ಆಲೋಚನೆಗಳು, ಭಾವನೆ, ಆಹಾರ, ಪರಿಸರ, ದಿನಚರಿ ಇತ್ಯಾದಿಗಳಿಂದ ಪ್ರಭಾವಿತವಾಗಿರುತ್ತದೆ. ಇದು
ಮಗುವಿನ ವ್ಯಕ್ತಿತ್ವದ ಮೇಲೆ ಅಂದರೆ ಮೈಂಡ್ ಆ್ಯಂಡ್ ಬಾಡಿ ಮೇಲೆ ಶಾಶ್ವತ ಪರಿಣಾಮವನ್ನು ಬೀರುತ್ತದೆ ಮತ್ತು ಮುಂದಿನ ಪೀಳಿಗೆಗೂ ಹೋಗುತ್ತದೆ. ಆಲೋಚನೆಗಳು ಮತ್ತು ಭಾವನೆಗಳು. ತಾಯಿಯ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗಳು ಹಾಗೂ ಭಾವನೆಗಳು ಧನಾತ್ಮಕ ಮತ್ತು ಋಣಾತ್ಮಕ ಹಾರ್ಮೋನುಗಳನ್ನು ಹೊರತರುತ್ತದೆ. ತಾಯಿಯ ಪ್ರಸನ್ನತೆಯಿಂದ ಪ್ರಸನ್ನತೆಯು, ಸಂತೃಪ್ತಳಾದರೆ ಸಂತೋಷದ ಹಾರ್ಮೋನುಗಳು ಬಿಡುಗಡೆಯಾಗುತ್ತದೆ. ಇದು ಮಗುವಿನಲ್ಲಿ ಸಂತೋಷ, ಒತ್ತಡಮುಕ್ತ, ಹರ್ಷಚಿತ್ತದಿಂದ ಏಕಾಗ್ರತೆ, ಸ್ಮಾರ್ಟ್ನೆಸ್, ಉತ್ತಮ ನಡತೆ, ಸ್ಪಷ್ಟತೆ, ಸ್ವಾಭಿಮಾನ, ಶಾಂತ, ಸರಿಯಾದ ನಿರ್ಧಾರ ಮುಂತಾದ ಉತ್ತಮ ಗುಣಗಳನ್ನು ಬೆಳೆಸುತ್ತದೆ. ಸೃಜನಶೀಲ ಮತ್ತು ಸಂವೇದನಾಶೀಲ ಮನಸ್ಸಿನೊಂದಿಗೆ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ವಿ ಮಗುವಾಗಬಹುದು. ತಾಯಿ ದುಃಖ, ಒತ್ತಡ, ಅಸಮಾಧಾನದಿಂದ ಇದ್ದರೆ ಸ್ವಯಂ ಮುಂಗೋಪಿ, ಅಸೂಯೆ, ನಿಷೇಧಿತ ಆಲೋಚನೆಗಳೊಂದಿಗೆ ದ್ವೇಷ, ನಂತರ ಒತ್ತಡದ ಹಾರ್ಮೋನುಗಳು ಹೊರಬಂದು ಮಗುವಿನ ನರನಾಡಿಗಳನ್ನು ಸಂಕುಚಿತಗೊಳಿಸುತ್ತದೆ. ಇದರಿಂದಾಗಿ ಮಗುವಿಗೆ ಆಕ್ಸಿಜನ್ ಮತ್ತು ಪೌಷ್ಟಿಕತೆಯ ಕೊರತೆಯಾಗುತ್ತದೆ ಹಾಗೂ ಆ ಮಗು ಚಿಕ್ಕದಾಗಿ ಕೃಶವಾಗಿರುತ್ತದೆ. ರೋಗಗಳ ಬೇರನ್ನು ಹಿಡಿದು ಜನಿಸುತ್ತದೆ. ಮಗು ಚಿಕ್ಕದಾಗಿಯೂ ಹಠಮಾರಿ, ಅಳುವ, ಕೋಪಿಷ್ಟ, ಕೊರಗುವ, ಅಸಮತೋಲಿತ ನಡವಳಿಕೆಯೊಂದಿಗೆ ಮಾನಸಿಕವಾಗಿ, ಭಾವನಾತ್ಮಕವಾಗಿ ದುರ್ಬಲವಾಗಿರಬಹುದು. ಅಪೌಷ್ಟಿಕತೆ. ತಾಯಿಯ ಆಹಾರದ ಕೊರತೆಯಿಂದ ಅಂದರೆ ಆಹಾರ ಸಮತೋಲಿತ, ಸಾತ್ವಿಕ, ಸಂಸ್ಕಾರವಿಲ್ಲದ ಕಾರಣದಿಂದ ಮಗು ಅಪೌಷ್ಟಿಕತೆಗೆ ಬಲಿಯಾಗುತ್ತದೆ. ಅಪೌಷ್ಟಿಕತೆ ಇರುವ ಮಗು ಭವಿಷ್ಯದಲ್ಲಿ ಹೃದ್ರೋಗ, ಮಧುಮೇಹ, ಕ್ಯಾನ್ಸರ್ ಇತ್ಯಾದಿ ಅನೇಕ ರೋಗಗಳ ಬೇರುಗಳೊಂದಿಗೆ ಹುಟ್ಟುತ್ತದೆ. ಅಧಿಕ ರಕ್ತದೊತ್ತಡ, ಅಧಿಕ ಕೊಲೆಸ್ಟ್ರಾಲ್, ಮಾನಸಿಕ ಹಾಗೂ ವರ್ತನೆಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಭ್ರೂಣದ ಬೆಳವಣಿಗೆಯ ಚಾರ್ಟ್. ಗರ್ಭಾಶಯದಲ್ಲಿ ಮಗುವಿನ ಮಸ್ತಿಷ್ಕ ವೇಗವಾಗಿ ಬೆಳೆಯುತ್ತದೆ. ಮೊದಲ ತಿಂಗಳಲ್ಲಿಯೇ ಮಗುವಿನ ಮೆದುಳು ಮತ್ತು ಎಲ್ಲ 3 ದೇಹಗಳು ಅಂದರೆ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಇವುಗಳ ಅಡಿಪಾಯವನ್ನು ಹಾಕಲಾಗುತ್ತದೆ. ಅಡಿಪಾಯ ದುರ್ಬಲವಾಗಿದ್ದರೆ ಮಗುವು ಜೀವನದುದ್ದಕ್ಕೂ ಅದರಿಂದ ಪ್ರಭಾವಿತವಾಗಿರುತ್ತದೆ. ಅದಕ್ಕಾಗಿಯೇ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಪರಿಕಲ್ಪನೆಯ ಮೊದಲು ಪರಿಸರದ ಸಿದ್ಧತೆಯನ್ನು ಮಾಡಲಾಗುತ್ತದೆ. ಮೊದಲ ತ್ರೈಮಾಸಿಕ. ಗರ್ಭಧಾರಣೆಯ ಮೊದಲ ತ್ರೈಮಾಸಿಕದಲ್ಲಿ ಮೆದುಳಿನ ತಳವು 2ನೇ ವಾರದಲ್ಲಿಯೇ ರೂಪುಗೊಳ್ಳುತ್ತದೆ. 3ನೇ ವಾರದಲ್ಲಿ ನ್ಯೂರಲ್ ಎಕ್ಟೋಡರ್ಮ್ ಮತ್ತು ನ್ಯೂರಲ್ ಪ್ಲೇಟ್ ರಚನೆಯಾಗುತ್ತದೆ. 4ನೇ ವಾರದಲ್ಲಿ ಆರಂಭಿಕ ನ್ಯೂರಲ್ ಟ್ಯೂಬ್ ಮತ್ತು ಎಲ್ಲ ವ್ಯವಸ್ಥೆಗಳು ಶರೀರದ ಅಡಿಪಾಯದ ರಚನೆ ಉಂಟಾಗುತ್ತದೆ. 2ನೇ ತ್ರೈಮಾಸಿಕ. ಗರ್ಭಾವಸ್ಥೆಯ 16ನೇ ವಾರದಲ್ಲಿ ಮಗುವಿನ ಮೆದುಳಿನ ಜೀವಕೋಶಗಳು ನಿಮಿಷಕ್ಕೆ 2,50,000 ವೇಗದಲ್ಲಿ ಬೆಳೆಯುತ್ತದೆ. ಈಗ ಮಗು ಕೇಳಲು, ವಾಸನೆ ಮತ್ತು ರುಚಿಯನ್ನು ಸವಿಯಲು ಪ್ರಾರಂಭಿಸುತ್ತದೆ. ಅದಕ್ಕಾಗಿಯೇ ಗರ್ಭೋತ್ಸವ ಸಂಸ್ಕಾರದ ಮೂಲಕ ಮಗುವಿನ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯತ್ತ ತಾಯಿ ಮತ್ತು ಕುಟುಂಬದ ಸದಸ್ಯರ ಗಮನವನ್ನು ಸೆಳೆಯಲಾಗುತ್ತದೆ ಹಾಗೂ ತಾಯಿಯ ಆಹಾರ, ವಿಹಾರ, ಆಚಾರ, ವಿಚಾರದ ಬಗ್ಗೆ ಕಲಿಸಲಾಗುತ್ತದೆ. 2ನೇ ತ್ರೈಮಾಸಿಕ. ಗರ್ಭಧರಿಸಿದ 7ನೇ ತಿಂಗಳಿನಲ್ಲಿ ಮಗುವಿನ ಮೆದುಳಿನಲ್ಲಿ ಭಾವನೆಗಳ ಕೇಂದ್ರ ಏರ್ಪಡುತ್ತದೆ. ಈಗ ತಾಯಿ ದುಃಖಿತಳಾಗಿದ್ದರೆ ಮಗುವು ದುಃಖಿ, ಉದ್ವೇಗಕ್ಕೆ ಒಳಗಾಗುತ್ತದೆ ಮತ್ತು ತಾಯಿ ಸಂತೋಷವಾಗಿದ್ದರೆ ಮಗು ಸಂತೋಷವಾಗಿರುತ್ತದೆ.
ಈ ಮೊದಲ ವಿಡಿಯೋವನ್ನು ನೋಡಿ. ಒತ್ತಡದಲ್ಲಿರುವ ಮಗು. ಈಗ ನೀವು ತಾಯಿ ಮತ್ತು ತಂದೆ ಜಗಳವಾಡುವ ವಿಡಿಯೋವನ್ನು ನೋಡುತ್ತೀರಿ. ಇದು ಮಲಗುವ ಮಗುವಿಗೆ ತೊಂದರೆ ಉಂಟು ಮಾಡುತ್ತದೆ. ಇದು ಒತ್ತಡದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ ಹಾಗೂ ಮಗು ಅಳುವ, ಕಿರಿಕಿರಿ, ಕೋಪ, ಮಾನಸಿಕ ಮತ್ತು ಭಾವನಾತ್ಮಕವಾಗಿ ದುರ್ಬಲಗೊಳ್ಳುವ ಮಗುವಾಗಬಹುದು. ವಿಡಿಯೋ 2. ನಗುತ್ತಿರುವ ಮಗು. ತಾಯಿ ಸಂತೋಷ ಮತ್ತು ತೃಪ್ತಿ ಹೊಂದಿದ್ದರೆ ತನ್ನ ಮಗುವನ್ನು ಪ್ರೀತಿಸುತ್ತಾಳೆ, ಅದರೊಂದಿಗೆ ಸಿಹಿಯಾಗಿ ಮಾತನಾಡುತ್ತಾಳೆ, ಒಳ್ಳೆಯ ಕಥೆಗಳನ್ನು ಹೇಳುತ್ತಾಳೆ. ಅವರ ಕುಟುಂಬದ ಎಲ್ಲರೂ ಸಹ ಅವರನ್ನು ಪ್ರೀತಿಸುತ್ತಾರೆ, ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಎಲ್ಲರೂ ಒಟ್ಟಿಗೆ ಕುಳಿತುಕೊಳ್ಳುತ್ತಾರೆ, ಮಾತನಾಡುತ್ತಾರೆ, ಪೂಜೆ ಆರತಿಗಳನ್ನು ಮಾಡುತ್ತಾರೆ ಹಾಗೂ ಎಲ್ಲ ಭಾವನೆಗಳನ್ನು ಮಗು ಶೇರ್ ಮಾಡುತ್ತದೆ ಮತ್ತು ಗರ್ಭದಲ್ಲೇ ನಗುವುದನ್ನು ನೋಡಿ. ವಿಡಿಯೋ 3. ನರ್ತಿಸುವ ಮಗು. ತಾಯಿ ಸುಮಧುರ ಗೀತೆ, ಇನ್ಸ್ಟ್ರುಮೆಂಟಲ್ ಮ್ಯೂಸಿಕ್, ಕ್ಲಾಸಿಕಲ್ ಮ್ಯೂಸಿಕ್, ವೇದ ಮಂತ್ರ, ಓಂಕಾರದ ಧ್ವನಿ ಅಥವಾ ಗಾಯತ್ರಿ ಮಂತ್ರದಂತಹ ಉತ್ತಮ ಸಂಗೀತ ಕೇಳಿದರೆ ಅಂಥ ಸಂಗೀತವನ್ನು ಕೇಳಿ ಮಗು ಗರ್ಭದಲ್ಲಿ ನರ್ತಿಸುತ್ತದೆ. ಇದು ಹೇಗೆ ಸಂಭವಿಸುತ್ತದೆ ನೋಡಿ. ಸುಮಧುರ ಧ್ವನಿ ಹಾಡುಗಳು ಮಗುವಿನ ಮೆದುಳಿನ ಪ್ರೊಡಕ್ಷನ್ ಕೆಪಾಸಿಟಿಯನ್ನು ಹೆಚ್ಚಿಸುತ್ತದೆ. ಮಗುವಿನ ನ್ಯೂರಾನ್ ಪ್ರೊಡಕ್ಟಿವಿಟಿ ಹೆಚ್ಚುವುದರಿಂದ ಅದರ ಶಾರೀರಿಕ ಮಾತ್ರವಲ್ಲದೆ ಭಾವನಾತ್ಮಕ ಮತ್ತು ಮಾನಸಿಕ ವಿಕಾಸತೆ ವೇಗವಾಗಿ ಹೆಚ್ಚುತ್ತದೆ. ಸಂಗೀತಗಳನ್ನು ಕೇಳಿದಾಗ ದನಗಳು ಹೆಚ್ಚು ಹಾಲನ್ನು ಕೊಡುತ್ತವೆ, ಮರಗಿಡಗಳ ಗ್ರೋತ್ ಚೆನ್ನಾಗಿ ಆಗುತ್ತದೆ. ಅದೇ ರೀತಿ ಶಿಶುವಿನ ಓವರಾಲ್ ಡೆವಲಪ್ಮೆಂಟ್ ಆಗಿ ಅವನು ಒಳ್ಳೆಯ ಮಗುವಾಗುತ್ತಾನೆ. ವಿಡಿಯೋ 4. ಓಂ ಹೇಳುವ ಮಗು. ಇದು 3 ದಿನದ ಮಗು. ಗರ್ಭಾವಸ್ಥೆಯಲ್ಲಿ ತಾಯಿ ಓಂಕಾರವನ್ನು ಪಠಿಸುವ ಮೂಲಕ ಮಗುವಿನೊಂದಿಗೆ ಸಂವಹನ ನಡೆಸುತ್ತಿದ್ದಳು. ಹೆರಿಗೆಯ ನಂತರ ಈ ಮಗು ತಾಯಿಯೊಂದಿಗೆ ಓಂ ಹೇಳಲು ಪ್ರಯತ್ನಿಸುತ್ತದೆ. ವಿಡಿಯೋ 4. ಸಂಗೀತದ 5 ಪರಿಣಾಮಗಳು. ಇದು 2ನೆಯ ಮಗು. ಗರ್ಭಾವಸ್ಥೆಯಲ್ಲಿ ತಾಯಿ ಯಾವುದೋ ಕಾರಣದಿಂದ ಒತ್ತಡಕ್ಕೊಳಗಾದಾಗ ಅವರು ಸಂಗೀತವನ್ನು ಕೇಳುತ್ತಿದ್ದರು. ಇದರ ಪರಿಣಾಮ ಹುಟ್ಟಿದ ನಂತರ ಆ ಹೆಣ್ಣು ಮಗುವಿನಲ್ಲಿ ಕಾಣಿಸಿತು. ಮಗು ಅಳಲು ಪ್ರಾರಂಭಿಸಿದಾಗಲೆಲ್ಲ ಅವಳ ತಾಯಿ ಅದೇ ಸಂಗೀತವನ್ನು ನುಡಿಸಿದರು. ನಂತರ ಮಗು ಮೌನವಾಗುತ್ತದೆ ಮತ್ತು ಎಚ್ಚರಿಕೆಯಿಂದ ಕೇಳಲು ಪ್ರಾರಂಭಿಸುತ್ತದೆ.
ವಿಡಿಯೋ 6 ಗಾಯತ್ರಿ ಮಂತ್ರದ ಪರಿಣಾಮ. ಈ ಮಗು ಹೊಟ್ಟೆಯಲ್ಲಿದ್ದಾಗ ತಾಯಿ ಊಟ ಮಾಡುವಾಗ ಗಾಯತ್ರಿ ಮಂತ್ರವನ್ನು ಹೇಳಿ ಮಗುವಿನೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದಳು. ತಿಂದರೆ ದೇಹ ಮಾತ್ರವಲ್ಲದೆ ಮನಸ್ಸು ಕೂಡ ನಿರ್ಮಾಣವಾಗುತ್ತದೆ ಎಂದು ಹುಟ್ಟುವ ಮಗುವಿಗೆ ಹೇಳುತ್ತಿದ್ದಳು. ಗಾಯತ್ರಿ ಮಂತ್ರ ಕೇಳಿ ಊಟ ಮಾಡೋಣ, ಅದೇ ಪರಿಣಾಮ ಆ ಮಗುವಿನಲ್ಲೂ ಕಂಡುಬಂದಿತ್ತು ನೋಡಿ. ಆ ಮಗು ಊಟ ಮಾಡುವಾಗ ಅಳುತ್ತಿದೆ, ಆದರೆ ಗಾಯತ್ರಿ ಮಂತ್ರ ಕೇಳಿದ ತಕ್ಷಣ ಮೌನವಾಗಿ ತಿನ್ನಲು ಪ್ರಾರಂಭಿಸುತ್ತದೆ. भर्गो देवस्य धीमहि धियो यो नः प्रचोदयात्। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ॐ भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। भूर्भुवः स्वः तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ವಿಡಿಯೋ 7 ಗೀತಾ ಪಠಣೆಯನ್ನು ಮಾಡುವ ಮಗು. ಇದು 2ನೆಯ ಮಗು. ಈ ಮಗು ಗರ್ಭದಲ್ಲಿರುವಾಗ ತಂದೆ ತಾಯಿ ಗರ್ಭದ ಮೇಲೆ ಕೈಯಿಟ್ಟುಕೊಂಡು ಗೀತೆ ಓದುತ್ತಿದ್ದರು. ಈಗ ನೋಡಿ, 2 ವರ್ಷವೂ ಪೂರ್ತಿ ಆಗಲಿಲ್ಲ. ಗೀತೆಯ ಶ್ಲೋಕವನ್ನು ತುಂಬ ಗಮನವಿಟ್ಟು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. धर्मक्षेत्रे कुरुक्षेत्रे समवेतायुषव मम कपन्दाच्चैवौ किं कुरुवच्छोद्य. ಈಗ ತಾನೇ ಹುಟ್ಟಿದ ಮಗುವಿನ ಮೇಲೆ ಸಂಭಾಷಣೆಯ ಪ್ರಭಾವ. ಈ ಮಗು ಈಗಷ್ಟೇ ಹುಟ್ಟಿದೆ. ನರ್ಸ್ ಮಗುವನ್ನು ತಂದೆಯ ಕೈಗೆ ನೀಡುತ್ತಿದ್ದಂತೆ ತಂದೆ ಪ್ರೀತಿಯಿಂದ ಹೇಳಿದರು, ಮಗು ನಗುತ್ತಾ ಇದೆ ಮತ್ತು ತಂದೆಯನ್ನು ನೋಡುತ್ತಿದೆ ಎಂದು. 3ನೇ ತ್ರೈಮಾಸಿಕ 8ನೇ ತಿಂಗಳಿನಲ್ಲಿ ಗರ್ಭಸ್ಥ ಶಿಶುವಿನ ಮೆದುಳು ಜ್ಞಾಪಕ ಶಕ್ತಿ ಮತ್ತು ಕಲಿಕೆಯ ಕೇಂದ್ರವಾಗುತ್ತದೆ. ಗರ್ಭದಲ್ಲಿ ಮಗು ದಿನಕ್ಕೆ 5,000 ಪದಗಳನ್ನು ತಾಯಿಯಿಂದ ಕಲಿಯುತ್ತದೆ. ಜೊತೆಗೆ ಪತಿ, ಸಹೋದರರು, ಸಹೋದರಿಯರು ಮತ್ತು ಇತರ ಕುಟುಂಬದ ಸದಸ್ಯರು ಅದಕ್ಕಾಗಿಯೇ ಪ್ರತಿದಿನ ಮಗುವಿನೊಂದಿಗೆ ಕನಿಷ್ಠ 4 ಗಂಟೆಗಳ ಕಾಲ ಅಥವಾ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ವಿಂಗಡಿಸಲಾದ 4-5 ಗಂಟೆಗಳ ಕಾಲ ಒಳ್ಳೆಯ ವಿಷಯಗಳಿಗೆ ಒಡ್ಡಿಕೊಳ್ಳುವುದು ಅವಶ್ಯಕ. 3ನೇ ತ್ರೈಮಾಸಿಕ ಗರ್ಭಧಾರಣೆಯ 9ನೇ ತಿಂಗಳಲ್ಲಿ ಬಿಟ್ಟರೆ ಅವರು ಅನೇಕ ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. 3ನೇ ತ್ರೈಮಾಸಿಕ ಗರ್ಭಾವಸ್ಥೆಯ 36ನೇ ವಾರದಲ್ಲಿ ಮೆದುಳಿನ ಗಾತ್ರವು ಹೆಚ್ಚಾಗುತ್ತದೆ ಮತ್ತು ಅದು ವಿವಿಧ ಮಾಹಿತಿಯನ್ನು ಸಂಗ್ರಹಿಸಲು ಪ್ರಾರಂಭಿಸುತ್ತದೆ. ಬೌದ್ಧಿಕ ಪ್ರತಿಭೆ, ಭಾವನಾತ್ಮಕ ಪ್ರತಿಭೆ. ಮಗುವಿನ ಬೌದ್ಧಿಕ ಬುದ್ಧಿಮತ್ತೆ ಐಕ್ಯೂ, ಭಾವನಾತ್ಮಕ ಬುದ್ಧಿಮತ್ತೆ ಇಕ್ಯೂ, ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಬುದ್ಧಿಮತ್ತೆ ಎಸ್ಕ್ಯೂ. ಇದರ ಅಡಿಪಾಯವು ತಾಯಿಯ ಗರ್ಭದಲ್ಲಿಯೇ ಇರುತ್ತದೆ. ಇದು ತಾಯಿಯ ಆಲೋಚನೆಗಳು ಮತ್ತು ಭಾವನೆಗಳನ್ನು ಅವಲಂಬಿಸಿರುತ್ತದೆ ಹಾಗೂ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ನೀವು ಶಾಲೆಯಲ್ಲಿ ಎಷ್ಟು ಯಶಸ್ವಿಯಾಗಿದ್ದೀರಿ ಎನ್ನುವುದನ್ನು ಐಕ್ಯೂ ಸೂಚಿಸುತ್ತದೆ. ಇಕ್ಯೂ ಎಂದರೆ
ಅವನು ಜೀವನದಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾನೆ ಎನ್ನುವುದನ್ನು ಸೂಚಿಸುತ್ತದೆ. ಮತ್ತು SQ ಇದರರ್ಥ ಪ್ರೀತಿ, ಸಹಾನುಭೂತಿ, ವಾತ್ಸಲ್ಯ, ಉದಾರತೆ, ಸಹಕಾರದಂತಹ ಆಧ್ಯಾತ್ಮಿಕ ಗುಣಗಳ ಅಭಿವೃದ್ಧಿ. ಸಾಮಾಜಿಕ ಬುದ್ಧಿಮತ್ತೆಯು ಮನೆಯಲ್ಲಿ ಮತ್ತು ಹೊರಗೆ ವರ್ತಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಮಗುವಿನಲ್ಲಿ ಉತ್ತಮ ಅಭ್ಯಾಸಗಳನ್ನು ಬೆಳೆಸಲು ಉತ್ತಮ ಸಮಯವೆಂದರೆ ಗರ್ಭಧಾರಣೆಯ ಮೊದಲ ದಿನದಿಂದ 5 ವರ್ಷ ವಯಸ್ಸಿನವರೆಗೆ. ಮಕ್ಕಳ ಪ್ರೋಗ್ರಾಮಿಂಗ್ಗೆ ಇದು ಸರಿಯಾದ ಸಮಯ. ಮಲ್ಟಿಪಲ್ ಇಂಟೆಲಿಜೆನ್ಸ್. ಗರ್ಭಾವಸ್ಥೆಯಲ್ಲಿ ತಾಯಿಯು ಅಳವಡಿಸಿಕೊಂಡ ಆದರ್ಶ ದಿನಚರಿ ಮತ್ತು ಧನಾತ್ಮಕ ಮತ್ತು ಸೃಜನಶೀಲ ಚಟುವಟಿಕೆಗಳು ಗರ್ಭಸ್ಥ ಶಿಶುವಿನಲ್ಲಿ ಮಲ್ಟಿಪಲ್ ಇಂಟೆಲಿಜೆನ್ಸ್ನ ಬೆಳವಣಿಗೆಯಲ್ಲಿ ಸಹಾಯಕವಾಗಿದೆ. ಮಾನವ ಮಸ್ತಿಷ್ಕದ ರೈಟ್ ಮತ್ತು ಲೆಫ್ಟ್ ಹೆಮಿಸ್ಫಿಯರ್ನ ಸರ್ವಾಂಗೀಣ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮಸ್ತಿಷ್ಕದ ರೈಟ್ ಹೆಮಿಸ್ಫಿಯರ್ನಲ್ಲಿ ಕಲಾತ್ಮಕ ಮತ್ತು ರಚನಾತ್ಮಕ ಬುದ್ಧಿಯನ್ನು ಅಭಿವೃದ್ಧಿಪಡಿಸುತ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದು, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಸವಾಲುಗಳನ್ನು ಎದುರಿಸುವುದು, ಆತ್ಮವಿಶ್ವಾಸ, ಆತ್ಮಗೌರವ ಈ ಎಲ್ಲ ಗುಣಗಳು ರೈಟ್ ಹೆಮಿಸ್ಫಿಯರ್ಗೆ ಸಂಬಂಧಿಸಿದೆ. ಮಸ್ತಿಷ್ಕದ ಲೆಫ್ಟ್ ಹೆಮಿಸ್ಫಿಯರ್ನಲ್ಲಿ ಗಣಿತಜ್ಞಾನ, ಭಾಷಾಜ್ಞಾನ ಮತ್ತು ತರ್ಕಶಕ್ತಿಗಳನ್ನು ಅಭಿವೃದ್ಧಿಪಡಿಸುತ್ತದೆ. ಮಸ್ತಿಷ್ಕದ ಈ ಭಾಗವು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ, ಇಚ್ಛಾಶಕ್ತಿ, ಆಲೋಚನಾ ಶಕ್ತಿ, ಕಲಿಕೆಯ ಸಾಮರ್ಥ್ಯ ಮತ್ತು ಅರಿವಿನಂತಹ ಗುಣಗಳ ಬೆಳವಣಿಗೆಯನ್ನು ನಿಯಂತ್ರಿಸುತ್ತದೆ. ತಾಯಿಯಿಂದ ಮಗುವಿನ ಧನಾತ್ಮಕ ಮತ್ತು ಸೃಜನಶೀಲ ಚಟುವಟಿಕೆಗಳು ಮಸ್ತಿಷ್ಕದ 2 ಹೆಮಿಸ್ಫಿಯರ್ಗಳನ್ನು ಸಕ್ರಿಯಗೊಳಿಸುತ್ತದೆ ಹಾಗೂ ಮಗುವಿನ ಜಾಗತಿಕ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಗರ್ಭಸ್ಥ ಶಿಶುವಿನ ಬಯಕೆ. ಮಗುವಿಗೆ ತನ್ನ ತಾಯಿಯಿಂದ ಕೆಲವು ನಿರೀಕ್ಷೆಗಳಿವೆ. ಮಗು ತಾಯಿಯಲ್ಲಿ, ಅಮ್ಮ, ನನ್ನ ಮೆದುಳು ಇನ್ನೂ ಬೆಳೆಯುತ್ತಿದೆ, ದಯವಿಟ್ಟು ನನ್ನನ್ನು ಪ್ರೀತಿಸಿ, ನನ್ನನ್ನು ರಕ್ಷಿಸಿ, ನನಗಾಗಿ ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯ ಸಂಗೀತಗಳನ್ನು ಕೇಳಿ, ನನಗೆ ಒಳ್ಳೆಯ ಕಥೆಗಳನ್ನು ಹೇಳಿ, ಪೌಷ್ಟಿಕಾಂಶವುಳ್ಳ ಆಹಾರವನ್ನು ಸೇವಿಸಿ, ಪ್ರಸನ್ನರಾಗಿರಿ. ಇದರಿಂದ ನಾನು ಜಗತ್ತಿನಲ್ಲಿ ಯಶಸ್ವಿ ವ್ಯಕ್ತಿಯಾಗಬಹುದು ಎನ್ನುತ್ತದೆ. ತಾಯಿಯ ಕರ್ತವ್ಯ. ಆದ್ದರಿಂದ ನೀವು ಪ್ರಕಾಶಮಾನವಾದ, ಪ್ರಖರವಾದ, ಪ್ರತಿಭಾಶಾಲಿ, ಸಭ್ಯ, ಸುಸಂಸ್ಕೃತ, ಸೌಮ್ಯ, ಸದ್ಗುಣಶೀಲ ಮಗುವನ್ನು ಹೊಂದಲು ಬಯಸಿದರೆ ಪೋಷಕರು ಮತ್ತು ಕುಟುಂಬ ಸದಸ್ಯರು ಈ 9 ತಿಂಗಳ ಕಾಲ ಕೆಲವು ಅಗತ್ಯವಾದ ವಿಷಯಗಳನ್ನು ಪಾಲನೆ ಮಾಡಬೇಕು. ಇದರಲ್ಲಿ ಪ್ರಮುಖವಾದುದು ತಾಯಿಯ ಕರ್ತವ್ಯ. ನಿಯಮಿತ ಹಾಗೂ ಆರೋಗ್ಯಕರ ದಿನಚರಿಯನ್ನು ಅನುಸರಿಸಿ. ನಿತ್ಯ ನಿಯಮವಾಗಿ ಯೋಗಾಸನ, ಜಪ, ಧ್ಯಾನ ಹಾಗೂ ಪ್ರಾಣಾಯಾಮ ಮಾಡುವುದು. ನಿತ್ಯ ನಿಯಮವಾಗಿ ತಮ್ಮ ಧಾರ್ಮಿಕ ಪುಸ್ತಕದಂತಹ ರಾಮಾಯಣ, ಗೀತಾ, ಬೈಬಲ್, ಕುರಾನ್ ಶರೀಫ, ಗುರುಗ್ರಂಥ ಸಾಹಿಬ ಇತ್ಯಾದಿಗಳ ಪಠಣೆ. ಮಕ್ಕಳಲ್ಲಿ ಒಳ್ಳೆಯ ಗುಣ ಡೆವಲಪ್ ಮಾಡಲು, ಮಕ್ಕಳಲ್ಲಿ ಉತ್ತಮ ಗುಣಗಳನ್ನು ಬೆಳೆಸಲು ತಾಯಿ ಮಗುವಿನೊಂದಿಗೆ ಕನಿಷ್ಠ 4 ಗಂಟೆಗಳ ಕಾಲ ನಿಯಮಿತವಾಗಿ ಮಾತನಾಡಬೇಕು. ಬೆಳಿಗ್ಗೆ ಎದ್ದಾಗ ಅವನನ್ನು ಸಹ ಎದ್ದೇಳಿಸಿ ಮಗುವಿನೊಂದಿಗೆ ಈ ರೀತಿ ಸಂಭಾಷಣೆ ಆರಂಭಿಸಿ. ನಾವು ಈಗ ಸಂಗೀತ ಕೇಳೋಣ. ಸಂಗೀತದ ಮೂಲಕ ನಾವು ಈ ಜಗತ್ತಿಗೆ ಬಂದ ಉದ್ದೇಶಕ್ಕಾಗಿ ನಮ್ಮ ಕರ್ತವ್ಯವನ್ನು ಪೂರೈಸಲು ದೇವರನ್ನು ಪ್ರಾರ್ಥಿಸುತ್ತೇವೆ. ಮಗುವಿನಲ್ಲಿ ಉತ್ತಮ ಗುಣಗಳನ್ನು ಬೆಳೆಸಲು ನೀವು ಏನು ಮಾಡುತ್ತೀರಿ? ಒಳ್ಳೆ ಗುಣಗಳನ್ನು ಹುಟ್ಟುಹಾಕುವ ಮಧುರ ಸಂಗೀತವನ್ನು ಮಗುವಿಗೆ ಕೇಳಿಸಿ. ಸ್ವಾಧ್ಯಾಯ, ಸತ್ಸಂಗ ಮಾಡುವಿರಿ.
ಧ್ಯಾನವನ್ನು ಮಾಡಿ. ಇದರ ಮಾಧ್ಯಮದಿಂದ ಮಗುವಿನಲ್ಲಿ ದೈವಿಕ ಗುಣಗಳ ವಿಕಾಸವಾಗುತ್ತದೆ ಎನ್ನುವ ಭಾವನೆಯನ್ನು ಸಹ ಮಾಡಿ. ಗರ್ಭಸ್ಥ ಶಿಶುವಿನಲ್ಲಿ ಒಳ್ಳೆಯ ಪಾಸಿಟಿವ್ ವಿಷಯಗಳ ಬಗ್ಗೆ ಮಾತಾಡಿ. ಶೌರ್ಯ, ಸಾಹಸ, ಸಫಲ ವ್ಯಕ್ತಿತ್ವದವರ ಬಯೋಗ್ರಫಿಯನ್ನು ಕೇಳಿಸಿ. ಒಳ್ಳೆಯ ಮಾನವೀಯ ಮೌಲ್ಯದ ಬೆಳವಣಿಗೆ ಮಾಡುವ ಕಥೆಗಳನ್ನು ತಾವು ಓದುವಿರಿ, ಜೊತೆಗೆ ಮಗುವಿಗೂ ಕೇಳಿಸುವಿರಿ. ಸ್ವಸ್ಥ ಹಾಬೀಸ್ ಲೈಕ್ ಗಾರ್ಡನಿಂಗ್, ಸುಂದರವಾದ ಚಿತ್ರವನ್ನು ಸಹ ಬಿಡಿಸಿ. ಮೀನ್ಸ್ ಪೇಂಟಿಂಗ್, ನಿಟ್ಟಿಂಗ್, ಸಿಂಗಿಂಗ್ ಇತ್ಯಾದಿ ಹಾಬಿಗಳಿದ್ದರೆ ಅದರಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಿ, ಏಕೆಂದರೆ ಮಗುವಿನಲ್ಲೂ ಸಹ ಈ ಒಳ್ಳೆಯ ಗುಣ ಬರುತ್ತದೆ. ಭಯಾನಕ ಹಾಗೂ ಉತ್ತೇಜಕ ಧಾರಾವಾಹಿ ಮತ್ತು ಸಿನೆಮಾದಿಂದ ದೂರವಿರಿ. ಪ್ರತಿದಿನ 1 ಗಂಟೆ ವಿಶ್ರಾಂತಿ ತೆಗೆದುಕೊಳ್ಳಿ, ಅರ್ಧ ಗಂಟೆ ನಿದ್ದೆ ಮಾಡಿ. ಈರ್ಷೆ, ದ್ವೇಷ, ಹಠಮಾರಿತನ, ಸಿಟ್ಟು ಈ ಅಭ್ಯಾಸದಿಂದ ದೂರವಿರಿ. ಸೇವಾ ಮನೋಭಾವನೆಯನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ. ಕುಟುಂಬದ ಇತರ ಸದಸ್ಯರು, ಪತಿ, ಪೋಷಕರು, ಸಹೋದರರು, ಸಹೋದರಿಯರು, ಅತ್ತೆ ಮತ್ತು ಮಾವ ಎಲ್ಲರೂ ಮಗುವಿನೊಂದಿಗೆ ಮಾತನಾಡುತ್ತಿರಬೇಕು. ಇದರಿಂದ ಮಗುವಿಗೆ ಗರ್ಭದಿಂದಲೇ ಕುಟುಂಬದವರ ಪರಿಚಯವಾಗುತ್ತದೆ. ಮಗುವಿಗೆ ಅವರೊಂದಿಗೆ ಬಾಂಧವ್ಯ, ಮನಸ್ಸಿನಲ್ಲಿ ಗೌರವ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಮನೆಯಲ್ಲಿ ಆಸ್ತಿಕತೆ, ಆತ್ಮೀಯತೆ, ಸಹಯೋಗ ಮತ್ತು ಸಹಕಾರದ ವಾತಾವರಣವನ್ನುಂಟು ಮಾಡಲು ಸಾಮೂಹಿಕ ಆರತಿ, ಪೂಜೆ, ಸಾಧನ ಹಾಗೂ ಜೊತೆಯಾಗಿ ಕಡಿಮೆ ಎಂದರೂ ದಿನದಲ್ಲಿ 1 ಹೊತ್ತಾದರೂ ಎಲ್ಲರೂ ಜೊತೆಯಾಗಿ ಊಟ ಮಾಡಬೇಕು. ಮನೆಯ ವಾತಾವರಣವನ್ನು ಪ್ರಸನ್ನ, ಸ್ವಸ್ಥ ಹಾಗೂ ಸಕಾರಾತ್ಮಕವಾಗಿರಿಸಲು ತಮ್ಮ ಒಳ್ಳೆಯ ದಿನಗಳನ್ನು ನೆನೆಯಿರಿ. ಮನೆಯಲ್ಲಿ ನೈಸರ್ಗಿಕ, ಸುಂದರ, ಸ್ಫೂರ್ತಿದಾಯಕ ಚಿತ್ರಗಳನ್ನು ಹಾಕಿ. ಒಳ್ಳೆಯ ಪದಗಳನ್ನು ಬಳಸಿ. ಶಾಂತಿಕುಂಜದಿಂದ ಒಳ್ಳೆಯ ಸದ್ವಾಕ್ಯಗಳನ್ನು ಮಾಡಲಾಗಿದೆ. ಈ ಸದ್ವಾಕ್ಯಗಳನ್ನು ನೀವು ನಿಮ್ಮ ಮನೆಯಲ್ಲಿ ಹಾಕಬಹುದು. ಮಹಾನ್ ನಾರಿಯರ, ಮಹಾನ್ ಪುರುಷರ ಚಿತ್ರಗಳನ್ನು ಹಾಕಿ, ಏಕೆಂದರೆ ಅವರ ಗುಣಗಳು ಮಗುವಿನಲ್ಲಿ ಬರಲಿ. ಇಬ್ಬರು ಆಂಗ್ಲ ದಂಪತಿಗಳಿದ್ದರು. ಅವರು ಮಗು ಕಪ್ಪಾಗಿ ಜನಿಸಿತು. ಬಿಳಿ ದಂಪತಿಗಳಿಗೆ ಕಪ್ಪು ಮಗು ಹೇಗೆ ಜನಿಸಿತೆನ್ನುವ ಅನುಮಾನವನ್ನು ನಿವಾರಿಸಲು DNA ಟೆಸ್ಟ್ ನಡೆಸಲಾಯಿತು. ಟೆಸ್ಟ್ನಲ್ಲಿ ಎಲ್ಲವೂ ಸರಿಯಾಗಿತ್ತು. ನಂತರ ಅವರು ಒಬ್ಬ ಸೈಕಲಾಜಿಸ್ಟನ್ನು ಅವರ ಸ್ಥಳಕ್ಕೆ ಕರೆಸಿದರು. ಅವರ ಮಲಗುವ ಕೋಣೆಯಲ್ಲಿ ಯುಥೋಪಿಯನ್ ರೆಸ್ಲರ್ ಫೋಟೋ ನೇತಾಡುತ್ತಾ ಇತ್ತು ಮತ್ತು ರಾತ್ರಿ ಮಲಗುವಾಗ ತಾಯಿ ಮತ್ತು ತಂದೆ ಅವರ ಬಗ್ಗೆ ಮಾತನಾಡುತ್ತಿದ್ದರು. ಈಗ ನೋಡಿ, ಆ ಯುಥೋಪಿಯನ್ ರೆಸ್ಲರ್ನ ಪರಿಣಾಮವು ಕೇವಲ ಮನಸ್ಸು ಮತ್ತು ಭಾವನೆಗಳ ಮೇಲೆ ಮಾತ್ರವಲ್ಲದೆ ಫಿಸಿಕಲ್ ಬಾಡಿ ಮೇಲೂ ಪರಿಣಾಮ ಬೀರಿದೆ. ಇದರರ್ಥ ನೀವು ಯಾವ ತರಹದ ಚಿತ್ರ ನೋಡುತ್ತೀರೋ, ಯಾವ ರೀತಿ ಆಲೋಚಿಸುತ್ತೀರೋ ಅದರ ಪ್ರಭಾವ ಆ ಮಗುವಿನ ಮೇಲೆ ಬೀರುತ್ತದೆ. ಕರಿದ, ಹುರಿದ ಮಸಾಲೆ ಪದಾರ್ಥಗಳನ್ನು ತಪ್ಪಿಸಿ ಸಮತೋಲಿತ, ಶುದ್ಧ, ಸುಸಂಸ್ಕೃತ ಆಹಾರವನ್ನು ಸೇವಿಸಿ. ಜನನದ ನಂತರ ಮಗುವಿಗೆ ನಾಮಕರಣ ಮಾಡಿ ಅನ್ನಪ್ರಾಶನ, ಮುಂಡನ ಮತ್ತು ವಿದ್ಯಾರಂಭ ಇತ್ಯಾದಿ ಸಂಸ್ಕಾರಗಳನ್ನು ಮಾಡಿ. ಗರ್ಭಿಣಿ ತಾಯಿಗೆ ಜಂಕ್ ಫುಡ್, ಫಾಸ್ಟ್ ಫುಡ್ ನಂತಹ ಪಿಜ್ಜಾ, ಬರ್ಗರ್, ಚೌಮೀನ್, ಪಕೋಡಾ ಹಾಗೂ ಕಚೋರಿಗಳಂತಹ ಫಾಸ್ಟ್ ಫುಡ್ನಿಂದ ಗರ್ಭಿಣಿ ತಾಯಿಯರು ದೂರವಿರಬೇಕು. ಜಂಕ್ ಫುಡ್ ಸೇವನೆಯಿಂದ ಮೆದುಳಿನಲ್ಲಿರುವ ಹೈಪೋಕ್ಯಾಂಪಸ್ ಎಂಬ ಕೇಂದ್ರದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ. ಬ್ರೈನ್ನ ಹೈಪೋಕ್ಯಾಂಪಸ್ ಸೆಂಟರ್ ಮೆಮೊರಿ ಮತ್ತು ಲರ್ನಿಂಗ್ ಸೆಂಟರ್ ಆಗಿರುವುದರಿಂದ ಹೆಚ್ಚು ಜಂಕ್ ಫುಡ್ ತಿನ್ನುವುದರಿಂದ ಕೇವಲ ತಾಯಿಯ ಮೆಮೊರಿ ಕಡಿಮೆಯಾಗುವುದಲ್ಲದೆ ಮಗುವಿನ ಮೆಮೊರಿ ಸಹ ಕಡಿಮೆಯಾಗುತ್ತದೆ. ಮಗುವಿನ ಕಲಿಕೆಯ ಸಾಮರ್ಥ್ಯ ಲರ್ನಿಂಗ್ ಕೆಪಾಸಿಟಿ ಮತ್ತು ಮೆಮೊರಿ ಪವರ್ ತುಂಬ ಕಡಿಮೆಯಾಗುತ್ತದೆ.
ಆದುದರಿಂದ ಗರ್ಭಿಣಿ ತಾಯಿಯು ಜಂಕ್ ಫುಡ್ ಮತ್ತು ಫಾಸ್ಟ್ ಫುಡ್ನಿಂದ ದೂರವಿದ್ದು ಗರ್ಭಾವಸ್ಥೆಯಲ್ಲಿ ಸಾತ್ವಿಕ, ಸಂಸ್ಕಾರಿತ, ಪೌಷ್ಟಿಕ ಮತ್ತು ಸುಪಾಚ್ಯ ಭೋಜನದ ಸೇವನೆಯನ್ನು ಮಾಡಬೇಕು. ಮಸ್ತಿಷ್ಕದ ಮೇಲೆ ಜಪದ ಪ್ರಭಾವ. ಈ ಚಿತ್ರದಲ್ಲಿ ಮಾನವ ಮಸ್ತಿಷ್ಕದ ಸಂರಚನೆ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಮೆದುಳಿನ ಮೇಲೆ ಉಂಟಾಗುವ ಪರಿಣಾಮವನ್ನು ಈ ರೇಖಾಚಿತ್ರದಲ್ಲಿ ವಿವರಿಸಲಾಗಿದೆ. ನಿಯಮಿತ ರೂಪದಲ್ಲಿ ಮಂತ್ರವನ್ನು ಚಾಂಟ್ ಮಾಡುವುದರಿಂದ ಫ್ರಂಟಲ್ ಲೋಬಿನಲ್ಲಿ ಬ್ರೈನ್ನ ಆಕ್ಸಿಜನ್ ಲೆವೆಲ್ ಹೆಚ್ಚುತ್ತದೆ. ಮಸ್ತಿಷ್ಕದ ಫ್ರಂಟಲ್ ಲೋಬಿಯಲ್ಲಿ ಮನುಷ್ಯನ ವಿಚಾರ ಶಕ್ತಿ, ಕಲಿಕೆಯ ಮತ್ತು ಅರ್ಥೈಸಿಕೊಳ್ಳುವ ಶಕ್ತಿ, ನಿರ್ಣಯ ಶಕ್ತಿ, ಇಚ್ಛಾಶಕ್ತಿ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ಅರಿವು ಮತ್ತು ಭಾವನೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸುತ್ತದೆ. ಗರ್ಭವತಿ ತಾಯಿ ನಿತ್ಯ ನಿಯಮಿತವಾಗಿ ಮಂತ್ರ ಜಪಿಸುತ್ತಿದ್ದರೆ ಗರ್ಭಾವಸ್ಥೆಯಲ್ಲಿ ಮಗುವಿನ ಮಸ್ತಿಷ್ಕದಲ್ಲಿ ಈ ಗುಣಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮೆದುಳಿನ ಮೇಲೆ ಧ್ಯಾನದ ಪರಿಣಾಮ. ನಿಯಮಿತ ಜಪ ಮೆದುಳಿನ ಮೇಲೆ ತುಂಬ ಸಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ. ನಿಯಮಿತ ಧ್ಯಾನ ಮಾಡುವುದರಿಂದ ಗರ್ಭಿಣಿ ತಾಯಿಯು ಮಗುವಿನಲ್ಲಿ ನಿರ್ಣಯ ಸಾಮರ್ಥ್ಯ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ, ಇಚ್ಛಾಶಕ್ತಿ, ಆಲೋಚನಾ ಶಕ್ತಿ, ಅರಿವು ಮತ್ತು ಭಾವನೆಯನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಬಹುದು. ಸ್ಯಾನ್ಸ್ಕ್ರಿಟ್ ಇಫೆಕ್ಟ್. ಸೈನ್ಸ್ನ ನ್ಯೂರೋ ಸೈಂಟಿಸ್ಟ್ ಜೇಮ್ಸ್ ಹೆಡ್ಜೆಲ್ ತಮ್ಮ ಸಂಶೋಧನೆಯಲ್ಲಿ ತಿಳಿಸಿದಂತೆ ನಿಯಮಿತ ಮಂತ್ರಜಪದಿಂದ ಮೆದುಳಿನ ಆಕಾರ ಹೆಚ್ಚುತ್ತದೆ. ಮಂತ್ರಜಪದ ಈ ಪ್ರಭಾವವನ್ನು ಅವರು ಸ್ಯಾನ್ಸ್ಕ್ರಿಟ್ ಇಫೆಕ್ಟ್ ಎಂದು ಹೆಸರಿಸಿದರು. ಗಾಯತ್ರಿ ಮಂತ್ರ ಶಕ್ತಿಶಾಲಿ ಮಂತ್ರ. ವಿಶ್ವದ ಎಲ್ಲ ಮಂತ್ರಗಳಲ್ಲಿ ಗಾಯತ್ರಿ ಮಂತ್ರವನ್ನು ಅತ್ಯಂತ ಶಕ್ತಿಶಾಲಿ ಮಂತ್ರ ಎಂದು ಕರೆಯಲಾಗುತ್ತದೆ. ಬ್ರಿಟಿಷ್ ವಿಜ್ಞಾನಿ ಆರ್ಥರ್ ಕ್ಯಾಸ್ಟ್ಲರ್ ಹೇಳಿದಂತೆ ಗಾಯತ್ರಿ ಮಂತ್ರದಲ್ಲಿ 1000 ಆಟಮ್ ಬಾಂಬ್ನ ಶಕ್ತಿ ಇದೆ. ಹಿಂದೂಗಳ ಗಾಯತ್ರಿ ಮಂತ್ರ ಪ್ರತಿ ಸೆಕೆಂಡಿಗೆ 1,10,000 ತರಂಗಗಳನ್ನು ಉತ್ಪನ್ನ ಮಾಡುತ್ತದೆ ಎಂದು ಅಮೆರಿಕನ್ ಸೈಂಟಿಸ್ಟ್ ಡಾಕ್ಟರ್ ಹೆವಾರ್ಡ್ ತಮ್ಮ ಸಂಶೋಧನೆಯಲ್ಲಿ ಕಂಡುಹಿಡಿದಿದ್ದಾರೆ. ಆದ್ದರಿಂದ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಂತ್ರವಾಗಿದೆ. ಗಾಯತ್ರಿ ಮಂತ್ರ ಜಪದ ಪ್ರಭಾವದಿಂದ ಉತ್ಪನ್ನವಾದ ತರಂಗಗಳು ಮನುಷ್ಯನ ಸೂಕ್ಷ್ಮ ಶರೀರದಲ್ಲಿರುವ ಸಪ್ತ ಚಕ್ರಗಳಾದ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಹಾಗೂ ಬ್ರಹ್ಮರಂಧ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಗರ್ಭಾವಸ್ಥೆಯಲ್ಲಿ ಗರ್ಭಿಣಿಯರು ನಿತ್ಯ ನಿಯಮಿತವಾಗಿ ಗಾಯತ್ರಿ ಮಂತ್ರದ ಜಪ ಹಾಗೂ ಧ್ಯಾನವನ್ನು ಮಾಡಿದರೆ ಮಗುವಿನ ಶಾರೀರಿಕ, ಮಾನಸಿಕ, ಭಾವನಾತ್ಮಕ ಹಾಗೂ ಆಧ್ಯಾತ್ಮಿಕ ವಿಕಾಸಕ್ಕೆ ಸಂಬಂಧಿಸಿದ ಅದ್ಭುತ ಫಲಿತಾಂಶವನ್ನು ಪಡೆಯಬಹುದು. ಶಿಶುವಿನ ವಿಕಾಸಕ್ಕೆ ಅವಶ್ಯವಾದ ವಿಷಯಗಳು. ಬನ್ನಿ, ನಾವು ಗರ್ಭಾವಸ್ಥೆಯಲ್ಲಿ ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ಪತಿ ಹಾಗೂ ಕುಟುಂಬದ ಸದಸ್ಯರ ಕರ್ತವ್ಯವೇನು ಎನ್ನುವುದನ್ನು ತಿಳಿದುಕೊಳ್ಳೋಣ. ಗರ್ಭದಲ್ಲಿರುವ ಶಿಶುವನ್ನು ಈಶ್ವರನ ಪ್ರತಿನಿಧಿಯೆಂದು ತಿಳಿದು ಮನೆಯಲ್ಲಿ ಆರೋಗ್ಯವಂತ, ಸುಖಮಯ, ಪ್ರಸನ್ನ ಹಾಗೂ ಆಧ್ಯಾತ್ಮಿಕ ವಾತಾವರಣದ ಸೂಕ್ತ ವ್ಯವಸ್ಥೆಯನ್ನು ಮಾಡುವುದು ಮತ್ತು ಮಗುವನ್ನು ಸ್ವಾಗತಿಸಲು ಸಿದ್ಧತೆಗಳನ್ನು ಮಾಡುವುದು. ಪರಸ್ಪರ ದ್ವೇಷ ಮರೆತು ಸಭ್ಯತೆಯ ವಾತಾವರಣವನ್ನು ಸೃಷ್ಟಿಸುವುದು. ಕೊರತೆ, ಅಮಲು ಮತ್ತು ಕೆಟ್ಟ ಆಚರಣೆಗಳ ನೆರಳು ಗರ್ಭದ ಮೇಲೆ ಬೀಳಲು ಬಿಡದಿರಿ. ಸ್ವಾಧ್ಯಾಯ ಹಾಗೂ ಸತ್ಸಂಗದ ವ್ಯವಸ್ಥೆಯನ್ನು ಮಾಡುವುದು. ಮನೆಯಲ್ಲಿ ಕ್ರೋಧ, ಉದ್ವೇಗ, ದೊಡ್ಡ ಶಬ್ದ, ನಿಂದನೀಯ ಭಾಷೆ, ಕಲಹ, ಕ್ಲೇಶ ಇತ್ಯಾದಿಗಳ ವಾತಾವರಣ ಉಂಟಾಗಲು ಬಿಡಬಾರದು. ಬಾವಿ ತಾಯಿಯ ಆಹಾರ, ನಡವಳಿಕೆ ಮತ್ತು ಅಗತ್ಯ ಸೌಲಭ್ಯ ವ್ಯವಸ್ಥೆಯನ್ನು ಮಾಡಿರಿ. ಗರ್ಭಿಣಿಯ ಸೂಕ್ತವಾದ ಆಕಾಂಕ್ಷೆಗಳನ್ನು ಪೂರ್ತಿಗೊಳಿಸಿ
ಅವಳು ಏನು ತಿನ್ನಲು ಬಯಸುತ್ತಾಳೋ ಮತ್ತು ಯಾವ ರೀತಿಯ ನಡವಳಿಕೆಯನ್ನು ಬಯಸುತ್ತಾಳೋ ಅದು ಸೂಕ್ತವಾಗಿದ್ದರೆ ಅದನ್ನು ಪೂರೈಸಿ. ರೇಡಿಯೇಷನ್ನ ದುಷ್ಪರಿಣಾಮ. ಈಗ ನಾವು ಮಗುವಿನ ಬೆಳವಣಿಗೆಯಲ್ಲಿ ತುಂಬ ಹಾನಿಕಾರಕವೆಂದು ಸಾಬೀತುಪಡಿಸಬಹುದಾದ ಕೆಲವು ಕಾರಣಗಳ ಬಗ್ಗೆ ಚರ್ಚಿಸೋಣ. ಅದರ ಬಗ್ಗೆ ತಿಳಿದು ಅದನ್ನು ತಪ್ಪಿಸಲು ಪ್ರಯತ್ನಿಸಿ. ಈ ಕಾರಣಗಳಲ್ಲಿ ಪ್ರಮುಖವಾದುದು ಮೊಬೈಲ್, ಲ್ಯಾಪ್ಟಾಪ್, ವೈಫೈ ಇತ್ಯಾದಿಗಳ ಅತಿಯಾದ ಬಳಕೆಯಿಂದ ಉತ್ಪತ್ತಿಯಾಗುವ ಹಾನಿಕಾರಕ ರೇಡಿಯೇಷನ್ಗಳು ವಯಸ್ಕರ ಸ್ಕಲ್ನಲ್ಲಿ 25% ಹಾಗೂ 10 ವರ್ಷದ ಮಕ್ಕಳಲ್ಲಿ 50% ಹಾಗೂ 5 ವರ್ಷದ ಮಕ್ಕಳಲ್ಲಿ 75% ಪ್ರವೇಶಿಸುತ್ತದೆ. ಗರ್ಭವತಿ ತಾಯಿಯಲ್ಲಿ ಈ ರೇಡಿಯೇಷನ್ ಪ್ಲೆಸೆಂಟಲ್ ಬ್ಯಾರಿಯರನ್ನು ದಾಟಿಕೊಂಡು ಶಿಶುವಿಗೆ ಹಾನಿ ಮಾಡುತ್ತದೆ ಹಾಗೂ ಕ್ಯಾನ್ಸರ್ನ ಅಪಾಯವನ್ನುಂಟು ಮಾಡುತ್ತದೆ. ಜರ್ಮ್ ಸೆಲ್ನಲ್ಲಿ ಪರಿವರ್ತನೆ ಆದುದರಿಂದ ಹಾನಿಕಾರಕ ರೇಡಿಯೇಷನ್ ಹೆರಿಟೇಬಲ್ ಇಫೆಕ್ಟ್ನ ಪರಿಣಾಮವನ್ನು ಬೀರುತ್ತದೆ. ಕಡಿಮೆ ಅಥವಾ ದುರ್ಬಲಗೊಂಡ ಮಾನಸಿಕ ಬೆಳವಣಿಗೆ, ಬುದ್ಧಿಮಾಂದ್ಯತೆ ಮತ್ತು ಕ್ಯಾನ್ಸರ್ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ತಾಯಿಯೊಳಗೆ ಸುಸ್ತು, ಚಿಂತೆ ಮತ್ತು ನಿದ್ದೆ ಕಡಿಮೆಯಾಗುವುದು ಇದರ ಅನ್ಯ ಪ್ರಭಾವ. ತಲೆಮಾರುಗಳಿಗೂ ಹಾನಿ ಮಾಡಬಹುದು. ಈ ಹಾನಿಕಾರಕ ರೇಡಿಯೇಷನ್ ತಾಯಿಯ ಮೈಟೊಕಾಂಡ್ರಿಯಾದಲ್ಲಿನ ಜೀನ್ಸ್ಗಳ ಅನುಕ್ರಮವನ್ನು ಬದಲಾಯಿಸುವ ಮೂಲಕ ಮತ್ತು ಶಿಶುವಿನ DNA ಮೇಲೆ ಪರಿಣಾಮ ಬೀರಿ ಹುಟ್ಟುತ್ತಲೇ ಡಿಜನರೇಟಿವ್ ರೋಗಗಳಿಗೆ ಕಾರಣವಾಗಬಹುದು. ಸೆಲ್ ಫೋನ್ನ ಅತ್ಯಧಿಕ ಬಳಕೆಯಿಂದ ವೀರ್ಯದ ಗುಣಮಟ್ಟದ ಮೇಲೆ ಅತ್ಯಂತ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಅದರ ಪ್ರಮಾಣ, ವೇಗ, ಸಂಖ್ಯೆ ಮತ್ತು ವೀರ್ಯಾಣುಗಳ ಸಾಂದ್ರತೆಯಲ್ಲಿನ ಕಡಿತ ಮತ್ತು DNAಗೆ ಹಾನಿಯನ್ನು ಉಂಟುಮಾಡುತ್ತದೆ. ಮೊಬೈಲನ್ನು ಪ್ಯಾಂಟ್ ಪಾಕೆಟ್ ಅಥವಾ ಬೆಲ್ಟ್ನಲ್ಲಿ ಹಾಕುವುದರಿಂದ ವೀರ್ಯ ಚಲನೆಯನ್ನು 11%ನಿಂದ 19%ನಷ್ಟು ಕಡಿಮೆ ಮಾಡುತ್ತದೆ. ವೈಫೈ ಎಕ್ಸ್ಪೋಜರ್ನಿಂದ 9% ಶುಕ್ರಾಣುವಿನ DNAಗೆ ಹಾನಿ ಮಾಡುತ್ತದೆ ಮತ್ತು 25% ವೀರ್ಯವು ಈಜುವುದನ್ನು ಕಡಿಮೆ ಮಾಡುತ್ತದೆ. ಭ್ರೂಣದ ಮೇಲೆ ಮಾರಕ ಪರಿಣಾಮ. ಭ್ರೂಣದ ಮೇಲೆ ಘಾತಕ ಪರಿಣಾಮ ಬೀರುವ ಇತರ ಕಾರಣಗಳೆಂದರೆ ಶರಾಬು, ಧೂಮ್ರಪಾನ ಹಾಗೂ ಚಹಾ ಕಾಫಿಯ ಅತ್ಯಧಿಕ ಸೇವನೆ ಮಾಡುವುದರಿಂದ ಹಾನಿಯಾಗುತ್ತದೆ. ಶರಾಬು ಸೇವನೆಯಿಂದ ಮಗುವಿನಲ್ಲಿ ಲೋ ಬರ್ತ್ ವೇಟ್, ಪ್ರಿಮೆಚ್ಯೂರ್ ಬರ್ತ್, ಮಿಸ್ಕ್ಯಾರೇಜ್, ಸ್ಟಿಲ್ ಬರ್ತ್, ಹುಟ್ಟುತ್ತಲೇ ಹೃದಯ, ಮೂಳೆ, ಮೂತ್ರಪಿಂಡ, ಕಣ್ಣು, ಕಿವಿಯ ಸಮಸ್ಯೆ ಉಂಟಾಗುತ್ತದೆ. ಗರ್ಭಾವಸ್ಥೆಯಲ್ಲಿ ಅತ್ಯಧಿಕ ಶರಾಬು ಸೇವಿಸುವುದರಿಂದ ಮಗು ಫೆಟಲ್ ಆಲ್ಕೋಹಾಲ್ ಸಿಂಡ್ರೋಮ್ನ ರೋಗಗ್ರಸ್ತವಾಗುತ್ತದೆ. ಈ ಸ್ಥಿತಿಯಲ್ಲಿ ಮುಖ ಮತ್ತು ಮೆದುಳಿನ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ದೇಹವು ವಿರೂಪಗೊಳ್ಳುತ್ತದೆ. ಮಗುವಿನಲ್ಲಿ ಕಾಗ್ನಿಟಿವ್ ಇಶ್ಯೂಸ್ನಂತಹ ಕಳಪೆ ಜ್ಞಾಪಕ ಶಕ್ತಿ, ಗಮನ ಕೊರತೆ, ಕಲಿಕೆಯಲ್ಲಿ ಅಸಮರ್ಥತೆ, ಮಾತು ಮತ್ತು ಭಾಷೆಯ ಕೊರತೆ, ಮಂದಗತಿ, ಹೈಪರ್ ಆಕ್ಟಿವ್ ಹಾಗೂ ವ್ಯಾವಹಾರಿಕ ಸಮಸ್ಯೆ ADHD ಉಂಟಾಗಬಹುದು. ಚಹಾ, ಕಾಫಿ ಅತಿ ಸೇವನೆ ಗರ್ಭಪಾತದ ಅಪಾಯವನ್ನು ಹೆಚ್ಚಿಸುತ್ತದೆ ಹಾಗೂ ಮಗುವಿನ ತೂಕವು ಕಡಿಮೆಯಾಗುತ್ತದೆ. ಅತ್ಯಧಿಕ ಧೂಮಪಾನ ಮಾಡುವುದರಿಂದ ಗರ್ಭಧಾರಣೆಯಲ್ಲಿ ತಡವಾಗಬಹುದು. ಬಂಜೆತನ, ಅಬಾರ್ಷನ್, ಸ್ಟಿಲ್ ಬರ್ತ್, ಪ್ರಿಮೆಚ್ಯೂರ್ ಬರ್ತ್, IUGR ಮತ್ತು ಎಕ್ಟೋಪಿಕ್ ಪ್ರೆಗ್ನೆನ್ಸಿಯ ಸಮಸ್ಯೆ ಹೆಚ್ಚುತ್ತದೆ. ಮಗುವಿನ ಮೆದುಳು ಮತ್ತು ಹೃದಯದಲ್ಲಿ ವಿಕಾರತೆ ಬರುತ್ತದೆ. ದೃಷ್ಟಿ, ಶ್ರವಣ ದುರ್ಬಲತೆ, ಮಾನಸಿಕ ದುರ್ಬಲತೆ, ಕಲಿಕೆ ಮತ್ತು ನಡವಳಿಕೆಯ ಸಮಸ್ಯೆ ಉತ್ಪತ್ತಿಯಾಗಬಹುದು. ಅತ್ಯಧಿಕ ಧೂಮ್ರಪಾನ ಮಗುವಿನಲ್ಲಿ ಸಡನ್ ಇನ್ಫ್ಯಾಂಟ್ ಡೆತ್ ಸಿಂಡ್ರೋಮ್, ಪ್ಲೆಸೆಂಟಲ್ ಅಬ್ಸರ್ಪ್ಷನ್, ಪ್ಲೆಸೆಂಟಾ ಪ್ರಿವೇವಿಯಾದಂತಹ ಸಮಸ್ಯೆ ಉಂಟಾಗುತ್ತದೆ.
ಶಿಶುವಿನ ಸರ್ವಾಂಗೀಣ ವಿಕಾಸಕ್ಕೆ ಸಾತ್ವಿಕ ಭೋಜನದ ಮಹತ್ವ. ತಾಯಿಯಾದವಳು ತನ್ನ ಮನಸ್ಸು, ವಿಚಾರ, ಭಾವನೆ ಹಾಗೂ ಸಂಕಲ್ಪವನ್ನು ಶುದ್ಧ, ಪವಿತ್ರ ಮತ್ತು ನಿರ್ಮಲವಾಗಿರಿಸಿಕೊಂಡು ಹಾಗೂ ಆಹಾರವನ್ನು ಸಾತ್ವಿಕವಾಗಿರಿಸುವುದರಿಂದ ಮಾತ್ರ ಶ್ರೇಷ್ಠ ಮಗುವಿಗೆ ಜನ್ಮ ನೀಡಬಹುದು. ಹಾರ್ವರ್ಡ್ ವಿಶ್ವವಿದ್ಯಾನಿಲಯದ ನ್ಯೂಟ್ರಿಷನಲ್ ಸೈಕಿಯಾಟ್ರಿಯ ವಿಜ್ಞಾನಿ ಇವಾ ಸೆಲ್ಲಬ್ ಕೂಡ ಇದನ್ನು ದೃಢಪಡಿಸಿದ್ದಾರೆ. ಅವರ ಪ್ರಕಾರ ಮೆದುಳಿಗೆ ಉತ್ತಮ ಗುಣಮಟ್ಟದ ಪ್ರೀಮಿಯರ್ ಆಹಾರದ ಅಗತ್ಯವಿದೆ. ಸಸ್ಯಾಹಾರಿ, ತಾಜಾ, ಸುಲಭವಾಗಿ ಜೀರ್ಣವಾಗುವ ಜೀವಸತ್ವಗಳು, ವಿಟಮಿನ್, ಮಿನರಲ್, ಫೈಬರ್, ಆಂಟಿ ಆಕ್ಸಿಡೆಂಟ್ ಯುಕ್ತ ಆಹಾರಗಳನ್ನು ಅವರು ಮೂಡ್ ಫುಡ್ ಎಂದು ಹೇಳಿದರು. ಏಕೆಂದರೆ ಇದರಿಂದ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಟ್ರೀಟ್ ಮೀನ್ಸ್ GIT ಇಲ್ಲಿ ಕ್ಯಾರೋಟಿನಿನ್ ಎನ್ನುವ ನ್ಯೂರೋ ಟ್ರಾನ್ಸ್ಮಿಟರ್ ಸ್ರವಿಸಿ ಮೆದುಳು ಮತ್ತು ಕರುಳಿನ ನಡುವಿನ ನ್ಯೂರನಲ್ ಪಾತ್ವೇಯನ್ನು ಕ್ರಿಯಾಶೀಲವಾಗಿಸುತ್ತದೆ, ಮಸ್ತಿಷ್ಕವನ್ನು ಚೆನ್ನಾಗಿಸುತ್ತದೆ, ನಿದ್ದೆ ಚೆನ್ನಾಗಿ ಬರುತ್ತದೆ, ಹಸಿವನ್ನು ಹೆಚ್ಚಿಸುತ್ತದೆ, ನೋವನ್ನು ಕಡಿಮೆ ಮಾಡುತ್ತದೆ. ಮಾಂಸಾಹಾರದಿಂದ ಏಕೆ ದೂರವಿರಬೇಕು? ಮಾಂಸದಲ್ಲಿ ಆ್ಯಪಿನೆಫ್ರಿನ್, ಅಡ್ರಿನಲಿನ್ ಹೆಸರಿನ ಹಾರ್ಮೋನ್ ಕಂಡುಬರುತ್ತದೆ. ಈ ಹಾರ್ಮೋನ್ ಮಸ್ತಿಷ್ಕದಲ್ಲಿ ಭಯ ಮತ್ತು ನೋವಿನ ಭಾವನೆಯನ್ನು ಹುಟ್ಟಿಸುತ್ತದೆ. ಈ ಹಾರ್ಮೋನ್ನ ಕಾರಣದಿಂದ ಹೃದಯ ಬಡಿತ, ರಕ್ತದೊತ್ತಡ, ರಕ್ತದಲ್ಲಿ ಗ್ಲೂಕೋಸ್ನ ಅಂಶವನ್ನು ಹೆಚ್ಚಿಸುತ್ತದೆ. ಮಾಂಸಾಹಾರಿ ಪ್ರಾಣಿಗಳಲ್ಲಿ ಮಾಂಸವನ್ನು ಜೀರ್ಣಿಸಿಕೊಳ್ಳಲು ಸ್ಟ್ರಾಂಗ್ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತದೆ. ಆದರೆ ಮಾನವನ ಹೊಟ್ಟೆಯಲ್ಲಿ ಮಾಂಸ ತಿನ್ನುವ ಪ್ರಾಣಿಗಳಿಗೆ ಹೋಲಿಸಿದರೆ ಹೈಡ್ರೋಕ್ಲೋರಿಕ್ ಆಸಿಡ್ 20 ಪಟ್ಟು ದುರ್ಬಲವಾಗಿರುತ್ತದೆ. ಇದರಿಂದ ಮಾಂಸವನ್ನು ಸಂಪೂರ್ಣವಾಗಿ ಜೀರ್ಣಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ಮಾಂಸಾಹಾರಿ ಪ್ರಾಣಿಗಳ ಬಾಯಲ್ಲಿ ಮಾಂಸ ಜೀರ್ಣಿಸಿಕೊಳ್ಳಲು ಆಸಿಡಿಕ್ ಸಲೈವ ಉತ್ಪನ್ನವಾಗುತ್ತದೆ. ಇದರಲ್ಲಿ ಎನ್ಸೈಮ್ ಟೈಲಿನ್ ಕಂಡುಬರುವುದಿಲ್ಲ. ಬಾಯಿಂದ ಆಸಿಡಿಕ್ ಸಲೈವಾದೊಂದಿಗೆ ಎನ್ಸೈಮ್ ಟೈಲಿನ್ ಬಾಯಿಂದ ಹೊರಬರುತ್ತದೆ. ಮಾಂಸಾಹಾರ ಪ್ರಾಣಿಗಳಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬ ಚಿಕ್ಕದಾಗಿದ್ದು, ಸಸ್ಯಾಹಾರಿಗಳಲ್ಲಿ ಜೀರ್ಣಾಂಗ ವ್ಯವಸ್ಥೆ ತುಂಬ ಉದ್ದವಾಗಿದೆ. ಈ ರೀತಿ ಮಾಂಸಾಹಾರಿ ಪಶು ಮತ್ತು ಮಾನವನ ಜೀವನ ತಂತ್ರ ಸಂಪೂರ್ಣ ಭಿನ್ನವಾಗಿದೆ. ಮಾನವ ಪಾಚನ ತಂತ್ರ ಸಸ್ಯಾಹಾರಿ ಪಶುವಿನ ಜೀರ್ಣ ವ್ಯವಸ್ಥೆಯನ್ನು ಹೋಲುತ್ತದೆ. ಆದ್ದರಿಂದ ಮಾನವನ ಜೀರ್ಣಾಂಗ ವ್ಯವಸ್ಥೆಯು ಸಸ್ಯಾಹಾರಿ ಆಹಾರಕ್ಕೆ ಮಾತ್ರ ಸೂಕ್ತವಾಗಿದೆ ಎಂದು ನಾವು ಹೇಳಬಹುದು. ಅಂತರ್ಗತ ಪೋಷಕಾಂಶಗಳು ಗರ್ಭಾವಸ್ಥೆಯಲ್ಲಿ ತಾಯಿಯ ಆಹಾರದ ಪ್ರಮುಖ 4 ಸ್ತಂಭಗಳು. ಗರ್ಭಾವಸ್ಥೆಯ ಮೊದಲ ತ್ರೈಮಾಸಿಕದಲ್ಲಿ ಶಿಶುವಿನ ಮಸ್ತಿಷ್ಕ ವೇಗವಾಗಿ ಬೆಳೆಯುತ್ತದೆ. ಇದಕ್ಕಾಗಿ DHA, ಕೋಲಿನ್, ಅಯೋಡಿನ್, ಫೋಲಿಕ್ ಆಸಿಡ್, ವಿಟಮಿನ್ B12, ಜಿಂಕ್, ಒಮೆಗಾ 3 ಯಂತಹ ಪೋಷಕಯುಕ್ತ ಸಮೃದ್ಧ ಆಹಾರದ ಅಗತ್ಯವಿರುತ್ತದೆ. ತಾಯಿಯ ಆಹಾರದಲ್ಲಿ ಬಾದಾಮಿ, ಅಕ್ರೋಟ್, ಅಗಸೆ ಬೀಜ, ನೆಲಗಡಲೆ, ಹಾಲು ಮತ್ತು ಹಾಲಿನ ಇತರ ಪದಾರ್ಥಗಳು, ಹಸಿರು ಸೊಪ್ಪು, ಬೇಳೆಕಾಳುಗಳಿಂದ ಪೋಷಕಾಂಶಗಳನ್ನು ಪೂರೈಸಬಹುದು. ಗರ್ಭಧಾರಣೆಯ 2ನೆಯ ತ್ರೈಮಾಸಿಕದಲ್ಲಿ ಮಗುವಿನ ದೈಹಿಕ ಬೆಳವಣಿಗೆಯು ತ್ವರಿತವಾಗಿ ಆಗುತ್ತದೆ. ಇದಕ್ಕಾಗಿ ಪ್ರೋಟೀನ್, ಕೊಬ್ಬು ಮತ್ತು ಕಾರ್ಬೋಹೈಡ್ರೇಟ್ಗಳು ತಾಯಿಯ ಆಹಾರದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರಬೇಕು. ಇದಲ್ಲದೆ ನಿಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಐರನ್ ಕಂಟೆಂಟ್ ಆಹಾರವನ್ನು ತಮ್ಮ ಭೋಜನದಲ್ಲಿ ಅಗತ್ಯವಾಗಿ ಉಪಯೋಗಿಸಬೇಕು. ವಿಟಮಿನ್ ಡಿಯ ಪೂರ್ತಿಗಾಗಿ ಬೆಳಗ್ಗಿನ ಸೂರ್ಯನ ಬಿಸಿಲನ್ನು ನಿಯಮಿತವಾಗಿ ಸೇವಿಸಿ.
ತಾಯಿ ಮತ್ತು ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಗರ್ಭಾವಸ್ಥೆಯಲ್ಲಿ ವಿಟಮಿನ್ ಸಿ ಭರಿತ ಆಹಾರಗಳಾದ ನಿಂಬೆ, ನೆಲ್ಲಿಕಾಯಿ, ಕಿತ್ತಳೆ, ಸ್ಟ್ರಾಬೆರಿ, ಅವಕಾಡೋ ಮತ್ತು ವಿಟಮಿನ್ ಎ ಭರಿತ ಆಹಾರ ಕ್ಯಾರೆಟ್, ಪಪ್ಪಾಯಿಗಳನ್ನು ಸೇವಿಸಿ. ತಾಯಿಯ ಆಹಾರದಲ್ಲಿ ಮಾವು, ಟೊಮೆಟೊ, ರೆಡ್ ಕ್ಯಾಪ್ಸಿಕಮ್ ಮತ್ತು ಬಣ್ಣ ಬಣ್ಣದ ಹಣ್ಣುಗಳನ್ನು ಒಳಗೊಂಡಿರಬೇಕು. ಬಾಳೆಹಣ್ಣು, ಗೋಧಿ, ಬಾರ್ಲಿ, ಮೊಸರು, ಪನೀರ್ ಇತ್ಯಾದಿಗಳನ್ನು ಸೇವಿಸುವ ಮೂಲಕ ಸರಬರಾಜು ಮಾಡಬಹುದಾದ ಪೋಷಕಾಂಶಗಳು, ಡೈಜೆಸ್ಟಿವ್ ನ್ಯೂಟ್ರಿಯೆಂಟ್ಸ್, ಫ್ರುಕ್ಟೋ ಆಲಿಗೊಸ್ಯಾಕರೈಡ್ಸ್ಗಳು ತಾಯಿ ಮತ್ತು ಮಗುವಿನ ಆರೋಗ್ಯಕರ ಜೀರ್ಣಕ್ರಿಯೆಗೆ ಅಗತ್ಯವಿದೆ. ಉತ್ತಮ ಜೀರ್ಣಶಕ್ತಿಗಾಗಿ ಸಾಕಷ್ಟು ನೀರು ಕುಡಿಯಿರಿ ಮತ್ತು ಫೈಬರ್ ಭರಿತ ಆಹಾರವನ್ನು ಸೇವಿಸಿ. ಐರನ್ ರಿಚ್ ರೆಸಿಪೀಸ್. ಗರ್ಭಿಣಿಗೆ ಕೆಲವು ಐರನ್ ರಿಚ್ ರೆಸಿಪೀಸ್ನ ಹೆಸರನ್ನು ನೀಡಲಾಗಿದೆ. ಇವುಗಳನ್ನು ತಾಯಿಯ ಆಹಾರದಲ್ಲಿ ಸೇರಿಸುವ ಮೂಲಕ ಎಲ್ಲ ಪ್ರಮುಖ ಪೋಷಕಾಂಶಗಳನ್ನು ಪೂರೈಸಬಹುದು. ತಾಯಿಯ ತಟ್ಟೆ ಮತ್ತು ಪ್ರಮಾಣ. ಫುಡ್ ಪಿರಮಿಡ್ ಸಹಾಯದಿಂದ ಗರ್ಭಿಣಿಯ ತಟ್ಟೆಯಲ್ಲಿ ಅಗತ್ಯ ಪೋಷಕಾಂಶಗಳ ಆಯ್ಕೆ ಮತ್ತು ಅವುಗಳ ಪ್ರಮಾಣವನ್ನು ನಿರ್ಧರಿಸಬಹುದು. ತಿನ್ನಲು ತಪ್ಪಿಸಲು ಆರೋಗ್ಯಕರ ಆಹಾರ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಗರ್ಭಿಣಿ ತಾಯಿಯು ತನ್ನ ಆಹಾರದಲ್ಲಿ ಧಾನ್ಯಗಳು, ಕಡಿಮೆ ಕೊಬ್ಬಿನ ಹಾಲು, ಮೊಸರು, ಕಾಳುಗಳು, ತಾಜಾ ಋತುಮಾನದ ಫಲ, ಬೇಳೆಕಾಳುಗಳು, ಸಲಾಡ್, ಕ್ಯಾರೆಟ್, ಎಳ್ಳು ಬೀಜ, ಓಟ್ಸ್ ಮೀಲ್, ಡ್ರೈ ಫ್ರೂಟ್ಸ್, ಗ್ರೀನ್ ಟೀ ಇತ್ಯಾದಿಗಳನ್ನು ಸೇರಿಸಿಕೊಳ್ಳಬೇಕು. ಗರ್ಭಿಣಿಯು ಶರಾಬು, ಧೂಮ್ರಪಾನ, ಅತಿಯಾದ ಚಹಾ ಕಾಫಿ ಸೇವನೆ, ಬಿಸ್ಕೆಟ್, ಕ್ರೀಮ್, ಮಾಂಸ ಇತ್ಯಾದಿಗಳ ಸೇವನೆಯಿಂದ ದೂರವಿರಬೇಕು. ಅನ್ಪ್ಯಾಸ್ಚರೈಸ್ಡ್ ಹಾಲು, ಮೊಸರು, ಕೆಫೇನ್, ಜಂಕ್ ಫುಡ್, ಅತಿ ಕರಿದ ತಿನಿಸು, ಆರ್ಟಿಫಿಷಿಯಲ್ ತಿನಿಸು, ಪ್ಯಾಕೇಜ್ಡ್ ಫುಡ್ ಹಾಗೂ ಹೊರಗಿನ ಆಹಾರವನ್ನು ತಪ್ಪಿಸಬೇಕು. ನಿರೀಕ್ಷಿತ ತಾಯಿಗೆ ಆದರ್ಶ ದಿನಚರಿ. ಆರೋಗ್ಯಕರ ಮತ್ತು ಆದರ್ಶ ದಿನಚರಿಯ ಪಾಲನೆ ಮಾಡಿ ಸಾತ್ವಿಕ ಆಲೋಚನೆಗಳನ್ನು ಅಳವಡಿಸಿಕೊಳ್ಳುವುದರಿಂದ ಮತ್ತು ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ಗರ್ಭಸ್ಥ ತಾಯಿಯು ಸಂಪೂರ್ಣವಾಗಿ ಆರೋಗ್ಯಕರ ಮಗುವಿಗೆ ಜನ್ಮ ನೀಡಲು ಸಾಧ್ಯವಾಗುತ್ತದೆ. ತಾಯಿ ಮತ್ತು ಕುಟುಂಬಕ್ಕೆ ಬೆಲೆ ಕಟ್ಟಲಾಗದ ಉಡುಗೊರೆ. ಶಿಶುವಿನ ಭಾವನಾತ್ಮಕ ವಿಕಾಸತೆಗಾಗಿ ಗುರುಸತ್ತ ಕೆಲವು ಉತ್ತಮ ಸಾಹಿತ್ಯವನ್ನು ಬರೆದಿದ್ದಾರೆ. ಇದರಲ್ಲಿ ಗರ್ಭದ ಮೊದಲ ದಿನದಿಂದ ಮಗುವಿನ ಚಿಕ್ಕ ವಯಸ್ಸಿನವರೆಗೆ ಮಗುವಿನ ಶ್ರೇಷ್ಠತೆಯ ಗುಣಗಳನ್ನು ಹೇಗೆ ಬೆಳೆಸಬೇಕು ಎನ್ನುವುದರ ಕುರಿತು ಮಾರ್ಗದರ್ಶನ ನೀಡಲಾಗಿದೆ. ಈ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು. ಕೆಲವು ಸುಂದರವಾದ ಪುಸ್ತಕಗಳೆಂದರೆ ನಮ್ಮ ಭಾವಿ ಪೀಳಿಗೆ ಮತ್ತು ಅದರ ಆವಿಷ್ಕಾರ, ಬನ್ನಿ ಸಂಸ್ಕಾರವಂತ ಪೀಳಿಗೆಯನ್ನು ಹುಟ್ಟುಹಾಕೋಣ, ನಮ್ಮ ಶ್ರೇಷ್ಠ ಉತ್ತರಾಧಿಕಾರಿ, ಬಾಲಕರ ಭಾವನಾತ್ಮಕ ವಿಕಾಸ, ಗೃಹಸ್ಥನಾಗುವ ಮೊದಲೇ ಜವಾಬ್ದಾರಿ ತಿಳಿದುಕೊಳ್ಳಿ, ಮಕ್ಕಳ ಶಾಸಕರಾಗದೆ ಸಹಾಯಕರಾಗಿ, ಸುಖ ಮತ್ತು ಪ್ರಗತಿಯ ಆಧಾರ ಮತ್ತು ಆದರ್ಶ ಪರಿವಾರ, ಮನೆ ವಾತಾವರಣದಲ್ಲಿ ಸ್ವರ್ಗದ ಅವತರಣೆ, ಬಾಲ ನಿರ್ಮಾಣ ಕಥೆಗಳು, ಮಹಾಪುರುಷರ ಅವಿಸ್ಮರಣೀಯ ಘಟನೆಗಳು. ಜಾಗೃತಿ ಕಾರ್ಯಕ್ರಮ. ಈ ಜಾಗೃತಿ ಕಾರ್ಯಕ್ರಮವನ್ನು ವಿವಿಧ ವಿಭಾಗಗಳಲ್ಲಿ ಹರಡಲಾಗಿದೆ. ಭಾರತದಲ್ಲಿ ಮಾತ್ರವಲ್ಲದೆ ವಿದೇಶಗಳಲ್ಲಿಯೂ ಜಾತಿ, ವರ್ಗ ಮತ್ತು ಪಂಥಗಳನ್ನು ಮೀರಿ ಎಲ್ಲ ವರ್ಗದ ಜನರು ಭವಿಷ್ಯದ ಪೀಳಿಗೆಯನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಈ ಯೋಜನೆಯು ವೈದ್ಯರ ಸಂಸ್ಥೆಗಳಾದ IMA, ಫ್ಯಾಕ್ಸಿ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಮನ್ನಣೆ ಪಡೆಯುತ್ತಿದೆ.
ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಹುಡುಗರು ಹುಡುಗಿಯರು ಭವಿಷ್ಯದ ಪೀಳಿಗೆಯ ಹೊಸ ಸೃಷ್ಟಿಯ ಜವಾಬ್ದಾರಿಯ ಪ್ರಜ್ಞೆಯನ್ನು ಯಶಸ್ವಿಯಾಗಿ ತುಂಬುತ್ತಿದ್ದಾರೆ. ದೇಶ ಮಾತ್ರವಲ್ಲದೆ ಹೊರದೇಶಗಳಲ್ಲೂ ಗಾಯತ್ರಿ ಪರಿವಾರದವರು ತಮ್ಮ ದುಡಿಮೆ, ಪ್ರತಿಭೆಯನ್ನು ಭವಿಷ್ಯದ ಪೀಳಿಗೆಗಾಗಿ ಹಾಕುತ್ತಿದ್ದಾರೆ. ಓಂ ಸೆರೆಮನಿ. ಆದ್ದರಿಂದ ನಿಮ್ಮ ಕುಟುಂಬ, ನೆರೆಹೊರೆ, ಸ್ನೇಹಿತರು, ಶಾಲೆ, ಕಾಲೇಜು, ಕಚೇರಿ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಮೂಲಕ ಈ ಜ್ಞಾನವನ್ನು ಹರಡಿಸಲು ಪ್ರಯತ್ನಿಸಿದರೆ ನಿಮ್ಮ ಕುಲ, ಸಮಾಜ ಮತ್ತು ರಾಷ್ಟ್ರವನ್ನು ಹೆಮ್ಮೆ ಪಡುವಂತೆ ಭವಿಷ್ಯದ ಪೀಳಿಗೆಯನ್ನು ರಚಿಸಿದಲ್ಲಿ ಆಗ ಖಂಡಿತವಾಗಿಯೂ 33 ಕೋಟಿಗೂ ಹೆಚ್ಚು ದೇವ ಮನುಷ್ಯರು ಈ ಭೂಮಿಯಲ್ಲಿ ಮತ್ತೆ ಹೊರಹೊಮ್ಮುತ್ತಾರೆ. ಮತ್ತೆ ಒಂದಲ್ಲ ಎರಡಲ್ಲ 1000 ಲಕ್ಷ ರಾಮ, ಕೃಷ್ಣ, ಗೌತಮ್, ಈಸಾ, ಮೊಹಮ್ಮದ್, ರಾಣಾ, ಶಿವಾಜಿ, ಲಕ್ಷ್ಮೀಬಾಯಿ, ಸೀತಾ, ಸಾವಿತ್ರಿ, ಮದಾಲಸ ಈ ಭೂಮಿಯಲ್ಲಿ ಮತ್ತೆ ಕಾಣಿಸಿಕೊಳ್ಳುತ್ತಾರೆ. ಭಾರತವು ಮತ್ತೆ ಜಗದ್ಗುರು, ಚಿನ್ನದ ಪಕ್ಷಿ ಮತ್ತು ಚಕ್ರವರ್ತಿಯಾಗಲಿದೆ. ಹಾಗೂ ಯುಗ ನಿರ್ಮಾಣದಲ್ಲಿ ನಿಮ್ಮ ಪಾತ್ರವು ಶ್ರೀರಾಮನ ಸೈನ್ಯದಲ್ಲಿ ವಾನರ, ರಣಹದ್ದು, ಅಳಿಲುಗಳೊಂದಿಗೆ ಗೋಪಾಲಕರು ಪಡೆದ ಗೌರವ, ದೈವಿಕ ಅನುಗ್ರಹ ಮತ್ತು ಆತ್ಮತೃಪ್ತಿಯನ್ನು ನಿಮಗೆ ತರುತ್ತದೆ. ಹನುಮಾನ್, ಸುಗ್ರೀವ ಮತ್ತು ಶ್ರೀಕೃಷ್ಣರಂತೆ ನಿಮ್ಮ ಜೀವನ ಮಾತ್ರವಲ್ಲದೆ ನಿಮ್ಮ 10 ತಲೆಮಾರುಗಳ ಜೀವನವು ಆಶೀರ್ವದಿಸಲ್ಪಡುತ್ತದೆ.